ಈಗ ನಮ್ಮ ಮುಂದಿನ ಚಾಪ್ಟರ್ ಆರ್ ಬಿ ಐ. ಯಾವುದು? ಆರ್ ಬಿ ಐ ಅಂತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಹಲವಾರು ಪ್ರಶ್ನೆಗಳು ಬರುವಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ. ಭಾರತದ ಕೇಂದ್ರ ಬ್ಯಾಂಕಾಗಿ ಆರ್ ಬಿ ಐ 1935 ಏಪ್ರಿಲ್ 1ರಂದು ಸ್ಥಾಪನೆಗೊಳ್ಳುತ್ತದೆ. ಈಗಾಗಲೇ ಈ ಒಂದು ಸ್ಥಾಪನೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಬಾರಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಭಾರತೀಯ ಕರೆನ್ಸಿ ಮತ್ತು ಹಣಕಾಸಿನ ಮೇಲಿನ ರಾಯಲ್ ಆಯೋಗದ ಅಧ್ಯಕ್ಷರಾದ ಹಿಲ್ಟನ್ ಯಂಗ್ರವರು 1926ರಲ್ಲಿ ನೀಡಿದ ವರದಿಯಲ್ಲಿ ಆರ್ ಬಿ ಐಯನ್ನು ಸ್ಥಾಪಿಸಲು ಶಿಫಾರಸನ್ನು ಮಾಡ್ತಾರೆ. ಹಾಗಾದರೆ ಆರ್ ಬಿ ಐಯನ್ನು ಸ್ಥಾಪನೆ ಮಾಡಲಿಕ್ಕೆ ಶಿಫಾರಸು ಯಾರು ಮಾಡ್ತಾರೆ ಅಂದರೆ ರಾಯಲ್ ಆಯೋಗದ ಅಧ್ಯಕ್ಷರಾಗಿರುವಂತಹ ಹಿಲ್ಟನ್ ಯಂಗ್ ಸಮಿತಿ ಅಂತ ಕೂಡ ಕರೀತಾರೆ. ಓಕೆನಾ? ಹಾಗಾದರೆ ಈ ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ 1934 ಅನ್ವಯ ಆರ್ ಬಿ ಐಯನ್ನು 5 ಕೋಟಿ ಮೂಲ ಬಂಡವಾಳದೊಂದಿಗೆ ಷೇರುದಾರರ ಬ್ಯಾಂಕ್ ಆಗಿ ಸ್ಥಾಪನೆಯನ್ನು ಮಾಡ್ತಾರೆ. 1934 ಕಾಯ್ದೆ ಆಗ್ತದ. ಬಟ್ 1935 ಏಪ್ರಿಲ್ 1ಕ್ಕೆ ಇದು ಕಾರ್ಯಾರಂಭ ಮಾಡಿ ಸ್ಥಾಪನೆ ಆಗ್ತದೆ. ಹಾಗಾದರೆ ಆರ್ ಬಿ ಐ 1949ಕ್ಕಿಂತ ಮುನ್ನ ಪಾಕಿಸ್ತಾನ ಮತ್ತು ಮಯನ್ಮಾರ್ನ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಯಾವ್ಯಾವ ದೇಶಗಳು? ಪಾಕಿಸ್ತಾನ ಮತ್ತು ಮಯನ್ಮಾರದ ಒಂದು ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಹಾಗಾದರೆ ಇದು 1934 ಕಾಯ್ದೆಯಲ್ಲಿಯೇ ಕಟ್ಟಡ ನಿರ್ಮಾಣ ಆಗಿಲ್ಲ. ಬದಲಿಗೆ 1949ಕ್ಕಿಂತ ಮುಂಚಿತವಾಗಿಯೂ ಕೂಡ ಒಂದು ಏನಪ್ಪಾ ಅಂತಂದ್ರೆ ಪಾಕಿಸ್ತಾನ ಮತ್ತು ಮಯನ್ಮಾರ್ನ ಒಂದು ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಇನ್ನು ಆರ್ ಬಿ ಐ ತನ್ನ ಮೊದಲ ಕೇಂದ್ರ ಕಚೇರಿಯನ್ನ ಕೋಲ್ಕತ್ತಾದಿಂದ ಹೊಂದಿತ್ತು. ನಂತರ 1937ರಲ್ಲಿ ಮುಂಬೈಗೆ ವರ್ಗಾವಣೆ ಆಗ್ತದೆ. ಹಾಗಾದರೆ 1937ರಲ್ಲಿ ಇದು ಭಾರತಕ್ಕೆ ಬರುವಂಥದ್ದು. 1937ರಲ್ಲಿ ಮುಂಬೈಗೆ ಬರ್ತದೆ. ಕೇಂದ್ರ ಕಚೇರಿ ಜೊತೆ ಮುಂಬೈ, ಚೆನ್ನೈ, ಕೋಲ್ಕತ್ತಾ ಮತ್ತು ದೆಹಲಿಗಳಲ್ಲಿ ಸ್ಥಳೀಯ ಮಂಡಳಿಗಳನ್ನೊಳಗೊಂಡ ಜೊತೆಗೆ 27 ಪ್ರಾದೇಶಿಕ ಕಚೇರಿಗಳನ್ನು ಒಳಗೊಂಡಿರ್ತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ಒಂದು ಬ್ಯಾಂಕ್ ಆಗಿ ತನ್ನ ಒಂದು ರೂಪರೇಷನ್ನಾಗಿ ಪಡ್ಕೊಂತದ. ಹಾಗಾದರೆ ಭಾರತ ದೇಶದಲ್ಲಿ ಇರ್ತಕ್ಕಂತಹ ಕೇಂದ್ರ ಬ್ಯಾಂಕ್ ಆಗಿರ್ತಕ್ಕಂತಹ ಬ್ಯಾಂಕ್ ಆಗಿರ್ತಕ್ಕಂತಹ ವಿನಿಮಯ ಮಾಧ್ಯಮದ ಮುಖ್ಯಸ್ಥ ಆಗಿರ್ತಕ್ಕಂತಹ ಆರ್ ಬಿ ಐ ಬ್ಯಾಂಕು ಆರಂಭದ ಮೊದಲು ಯಾವ 2 ದೇಶಗಳ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು ಅಂತಕ್ಕಂಥ ಒಂದು ಪ್ರಶ್ನೆ ಬಂದಿತ್ತು. ಅದಕ್ಕೆ ಆನ್ಸರ್ ಪಾಕಿಸ್ತಾನ್ ಮತ್ತು ಮಯನ್ಮಾರ್ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು ಅಂತಕ್ಕಂಥದ್ದು ಗೊತ್ತಿರಿ. ಹಾಗಾದ್ರೆ ಈಗ ಆರ್ ಬಿ ಐ ಗೊತ್ತೈತಿ ನಿಮ್ಗೆ 35 ಏಪ್ರಿಲ್ 1ಕ್ಕೆ ಸ್ಥಾಪನೆ ಆಗಿತ್ತು. ಹಾಗಾದ್ರೆ ಈ ಆರ್ ಬಿ ಐ ಅಂತಕ್ಕಂಥದ್ದು ಸ್ಥಾಪನೆ ಆಗಿದಂಥ ಸಂದರ್ಭದಲ್ಲಿ ಈಗ ಭಾರತ ಒಂದು ಸಂವಿಧಾನವನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ ಭಾರತ ಸಂವಿಧಾನಕ್ಕೆ ಒಂದು ಪ್ರಸ್ತಾವನೆ ಅಂತಕ್ಕಂಥದ್ದು ಇದೆ. ಅದೇ ರೀತಿ ಭಾರತದ ಕೇಂದ್ರ ಬ್ಯಾಂಕ್ ಆಗಿರುವಂತಹ ಆರ್ ಬಿ ಐಗೂ ಕೂಡ ಒಂದು ಪ್ರಸ್ತಾವನೆ ಅಂತಕ್ಕಂಥದ್ದು ಇದೆ. ಏನದು ಪ್ರಸ್ತಾವನೆ, ಏನು ಇದೆ ಒಳಗೊಂಡಿದೆ ಅಂತಕ್ಕಂಥದ್ದು ನಾನಿವಾಗ ಹೇಳ್ತೀನಿ ನಿಮಗೆ, ನೀವು ಕೇಳಿ, ಜಸ್ಟ್ ಕೇಳಿ. ಓಕೆನಾ? ಅದನ್ನ ಬರ್ಲಿಕ್ಕೆ ಆಗೋದಿಲ್ಲ ಇಲ್ಲಿ. ಓಕೆನಾ? ನಾನು ಹೇಳ್ತೀನಿ, ಕೇಳಿ. ಏನಂದ್ರೆ ಆರ್ ಬಿ ಐನ ಪ್ರಸ್ತಾವನೆ ಬ್ಯಾಂಕ್ ನೋಟುಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ನಿಯಂತ್ರಿಸುವ, ಭಾರತದಲ್ಲಿ ಹಣಕಾಸು ಸ್ಥಿರತೆಯನ್ನ ಖಾತರಿಪಡಿಸುವ ಸಲುವಾಗಿ ಮೀಸಲು ನಿಧಿಯನ್ನ ನಿರ್ವಹಿಸುವ ಹಾಗೂ ಸಾಮಾನ್ಯವಾಗಿ ರಾಷ್ಟ್ರದ ಕರೆನ್ಸಿ ಮತ್ತು ಸಾಲದ ವ್ಯವಸ್ಥೆಯನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ನಿರ್ವಹಿಸುವುದು, ಸಂಕೀರ್ಣತೆಯಿಂದ ಕೂಡಿದ ಆಧುನಿಕ ಆರ್ಥಿಕತೆಯ ಸವಾಲುಗಳನ್ನು ಎದುರಿಸುವ ಮತ್ತು ಆರ್ಥಿಕ ಬೆಳವಣಿಗೆಯನ್ನ ಗಮನದಲ್ಲಿರಿಸಿಕೊಂಡು ಬೆಲೆಯನ್ನು ನಿಯಂತ್ರಿಸಲು ಆಧುನಿಕ ಹಣಕಾಸು ನೀತಿ ಚೌಕಟ್ಟನ್ನ ಹೊಂದುವುದಾಗಿದೆ. ಇದು ಆರ್ ಬಿ ಐನ ಒಂದು ಪ್ರಸ್ತಾವನೆ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಓಕೆನಾ? ಈ ರೀತಿಯಾಗಿ ಆರ್ ಬಿ ಐ ತನ್ನ ಪ್ರಸ್ತಾವನೆಯಲ್ಲಿ ಏನು ಹೇಳ್ತದಪ್ಪ ಅಂತಂದ್ರೆ, ಸಂಪೂರ್ಣ ಆರ್ಥಿಕತೆಯ ಏಳುಬೀಳುಗಳನ್ನು ನಿರ್ವಹಿಸುವ ಚೌಕಟ್ಟೆ ಈ ಆರ್ ಬಿ ಐನ ಪ್ರಸ್ತಾವನೆ ಅಂತಕ್ಕಂಥದ್ದು ಶಾರ್ಟ್ ಫಾರ್ಮ್ನಾಗ ನಿಮಗೆ ಗುರುತು ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ಹಾಗಾದರೆ ಈ ಆರ್ ಬಿ ಐನ ಮೊದಲ ಗವರ್ನರ್ ಯಾರು? ಆರ್ ಬಿ ಐ ಸ್ಥಾಪನೆ ಆಯಿತು, ಮುಖ್ಯಸ್ಥ ಬೇಕಲ್ವ, ಅದಕ್ಕೆ ಗವರ್ನರ್ ಯಾರು? ಆಸ್ಬಾರ್ನ್ ಸ್ಮಿತ್ ಅಂತಕ್ಕಂಥವ್ರು ಏನಪ್ಪಾ ಅಂತಂದ್ರೆ ಆರ್ ಬಿ ಐನ ಮೊದಲ ಗವರ್ನರ್ ಆಗಿದ್ರು. ಇನ್ನು ಆರ್ ಬಿ ಐನ ಮೊದಲ ಭಾರತೀಯ ಗವರ್ನರ್ ಯಾರಾಗಿದ್ರೆ ಚಿಂತಾಮನ್ ದ್ವಾರಕನಾಥ್ ದೇಶ್ಮುಖ್.
ಚಿಂತ ಸಿ ಡಿ ದೇಶ್ಮುಖ್ ಅಂತ ಕೂಡ ಅವರಿಗೆ ಕರೀತಾರೆ. ಓಕೆನಾ. ಹಾಗಾದ್ರೆ ಇನ್ನು RBI ರಾಷ್ಟ್ರೀಕರಣಗೊಂಡಾಗ ಗವರ್ನರ್ ಆಗಿದ್ದವರು ಯಾರಪ್ಪ ಅಂತಂದ್ರೆ ಚಿಂತಮನ್ ದ್ವಾರಕನಾಥ್ ದೇಶ್ಮುಖ್ ಅವರೇ ಏನಪ್ಪಾ ಅಂತಂದ್ರೆ RBI ರಾಷ್ಟ್ರೀಕರಣ ಯಾವಾಗಾಯಿತು ಅಂತಕ್ಕಂಥದ್ದನ್ನು ಕೂಡ ನೀವು ಕಾಮೆಂಟ್ ಮೂಲಕ ಕಮೆಂಟ್ ಮಾಡಿ. ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ RBI ಯಾವಾಗ ಒಂದು ಏನಪ್ಪಾ ಅಂತಂದ್ರೆ ರಾಷ್ಟ್ರೀಕರಣ ಆಯಿತು, ಹಾಗೆ ಒಂದು ಇರುವಂತಹ ಒಂದು ಪಂಚವಾರ್ಷಿಕ ಯೋಜನೆ ಯಾವುದು, ಅದರ ಅಧ್ಯಕ್ಷರು ಯಾರು, ಪ್ರಧಾನಿ ಯಾರಿದ್ರು ಅಂತ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ ಹಿಂದಿನ ಒಂದು ಸ್ಲೈಡ್ಗಳಲ್ಲಿ ಹೇಳಿದ್ದೀನಿ. ಹಾಗಾಗಿ ನೀವು ಅದಕ್ಕೆ ಕಮೆಂಟ್ ಮಾಡಲಿಕ್ಕೆ ತಮಗೆ ಸಾಧ್ಯ ಆಗಿರಬೇಕು. ಇನ್ನು RBIನ ಗವರ್ನರ್ ಆಗಿ ಪ್ರಧಾನಮಂತ್ರಿ ಹುದ್ದೆ ಅಲಂಕರಿಸಿದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್, ಇತ್ತೀಚೆಗೆ ನಿಧನ ಹೊಂದಿರತಕ್ಕಂಥ ನಮ್ಮ ಭಾರತದ ಪ್ರಧಾನಿಗಳು. ಓಕೆನಾ. ಹಾಗಾದರೆ ಭಾರತದ ಪ್ರಧಾನಿಗಳು ಎಷ್ಟನೇ ಒಂದು ಪಂಚವಾರ್ಷಿಕ ಯೋಜನೆಗಳ ಮುಖ್ಯಸ್ಥರಾಗಿದ್ದರು? 2 ಪಂಚವಾರ್ಷಿಕ ಯೋಜನೆಗಳ ಮುಖ್ಯಸ್ಥರಾಗಿದ್ದರು, ಅಂದರೆ ಅಧ್ಯಕ್ಷರಾಗಿದ್ದರು. ಯಾವ 2 ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಇನ್ನು 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದಾಗ RBIನ ಗವರ್ನರ್ ಯಾರಿದ್ರು ಅಂದರೆ LK ಝಾ ಅವರು ಒಂದು 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದಂಥ ಸಂದರ್ಭದಲ್ಲಿ RBIನ ಗವರ್ನರ್ ಆಗಿದ್ದರು. ಓಕೆನಾ. RBIನ ಗವರ್ನರ್ ಆಗಿದ್ದರು. ಹಾಗಾದರೆ 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದಾಗ RBIನ ಗವರ್ನರ್ IG ಪಾಟೀಲ್ ಇದ್ದರು. ನೋಡ್ರಿ, IG ಪಟೇಲ್ರವರು ಇದ್ದರು. ಓಕೆನಾ. IG ಪಟೇಲ್ರವರು ಇದ್ದರು. ಇನ್ನು ಮುಂದಿನ ವಿಷಯದ ಬಗ್ಗೆ ನಾವು ತಿಳ್ಕೊತಾ ಹೋಗುವ ಸಂದರ್ಭದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಭಾರತ ಸರ್ಕಾರವು 1949 ಜನವರಿ 1ರಂದು ರಾಷ್ಟ್ರೀಕರಣ ಮಾಡಿತ್ತು. ನಿಮ್ಗೆ ಕಮೆಂಟ್ ಮಾಡಿದ್ದು ಇಲ್ಲೇ ಬಂತು ನೋಡ್ರಿ. ಆ ಸಂದರ್ಭದಲ್ಲಿ CD ದೇಶ್ಮುಖ್ RBIನ ಗವರ್ನರ್ ಆಗಿದ್ದರು. ಯಾರಿದ್ರು? CD ದೇಶ್ಮುಖ್. ಇಲ್ಲಿ ನೋಡಿ, ಇಲ್ಲ ಈಗಾಗಲೇ ಹೇಳಿದಾಗೆ RBIನ ಮೊದಲ ಭಾರತೀಯ ಗವರ್ನರ್ ಯಾರಪ್ಪ ಅಂತಂದ್ರೆ CD ದೇಶ್ಮುಖ್ ಯಾವ ಟೈಮ್ನಾಗ ಇದ್ರಪ್ಪ ಅಂತಂದ್ರೆ ಭಾರತ ಒಂದು ಸರ್ಕಾರವು 1949 ಜನವರಿ 1ಕ್ಕೆ ನಮಗೆ ರಾಷ್ಟ್ರೀಕರಣ ಮಾಡಿಕೊಡ್ತಲ್ಲ, ಆ ಟೈಮ್ನಾಗ ಅವರೇ ಏನಪ್ಪಾ ಅಂತಂದ್ರೆ CD ದೇಶ್ಮುಖ್ರವರೇ RBIನ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥವ್ರು. ಓಕೆನಾ. ಇನ್ನು RBIನ ಆಡಳಿತ. ಈಗ RBI ಸ್ಥಾಪನೆ ಇತ್ತು, ಅದಕ್ಕೆ ಮುಖ್ಯಸ್ಥರಾದ, ಅದಕ್ಕೊಂದು ಆಹಾರ ಮತ್ತು ಜೊತೆಗೆ ಅದಕ್ಕೊಂದು ಪ್ರಸ್ತಾವನೆ ಅದ, ಅದರದೇ ಆಗಿರ್ತಕ್ಕಂಥ ನೀತಿ ನಿಯಮಗಳದಾವ. ಆಮೇಲೆ RBI ಆಡಳಿತ ಹೆಂಗೆ ನಡೀತದ ಅಂತಕ್ಕಂಥದ್ದು ನೋಡೋದಾದ್ರೆ RBI 21 ಜನರನ್ನೊಳಗೊಂಡ ನಿರ್ದೇಶಕ ಮಂಡಳಿಯ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸ್ತದೆ. 21 ಜನ ನಿರ್ದೇಶನ ಮಾಡ್ತಾ ಇರ್ತಾರೆ. ಅದಕ್ಕೆ ಆರ್ಥಿಕತೆ ಹಿಂಗೆ ಆಲಾಗತ್ತ, ನೀವು ಹಿಂಗೆ ನಿಯಮ ಮಾಡ್ರಿ, ಆರ್ಥಿಕತೆ ಹಿಂಗೆ ಆಲಾಗತ್ತ, ನೀವು ಹಿಂಗೆ ನಿಯಮ ಮಾಡ್ರಿ ಅಂತ ಹೇಳ್ಬಿಟ್ಟು 21 ಜನ ನಿರ್ದೇಶನವನ್ನು ನೀಡ್ತಾ ಹೋಗ್ತಾರೆ. ಜೊತೆಗೆ 21 ಜನರ ಪೈಕಿ ಒಬ್ಬ ಗವರ್ನರ್ ಮತ್ತು 4 ಜನ ಉಪ ಗವರ್ನರ್ಗಳು, ಒಬ್ಬ ಗವರ್ನರ್ ಮತ್ತು 4 ಜನ ಉಪ ಗವರ್ನರ್ಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಒಳಗೊಂಡಿರ್ತಕ್ಕಂಥದ್ದು. ಹಾಗಾಗಿ 4 ಪ್ರಾದೇಶಿಕ ಕಚೇರಿಗಳಿಗೆ ಒಬ್ಬರಂತೆ 4 ಜನ ನಿರ್ದೇಶಕರನ್ನ ಏನಪ್ಪಾ ಅಂತಂದ್ರೆ ನೇಮಕ ಮಾಡಿರ್ತಾರ. 4 ಜನ ಏನು ಇವ್ರು ಹರಲ್ಲ ಉಪನಿರ್ದೇಶಕರು, ಅವರನ್ನ 4 ಪ್ರಾದೇಶಿಕ ಕಚೇರಿಗಳಿಗೆ ಒಬ್ಬರಂತೆ ನಿರ್ದೇಶಕರನ್ನಾಗಿ ನೇಮಕ ಮಾಡಿರ್ತಾರೆ. ಹಾಗಾದರೆ ಇದೊಂದು ಡೇಟ್ ನೆನಪಿಟ್ಕೊಂಡ್ಬಿಡ್ರಿ, 4/1/21 ಅಂತಕ್ಕಂಥ ಡೇಟ್ ನೆನಪಿಟ್ಕೊಂಡ್ಬಿಟ್ರೆ ಸಾಕು. ಎಷ್ಟು? 4/1/21 ಇದೊಂದು ಡೇಟ್ ಅದ ಅಂತ ತಿಳ್ಕೊರಿ. ಬಟ್ ಇದು ಡೇಟ್ ಏನದ ಅಂದು ಇದು ಡಿಕೋಡಿಂಗ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಓಕೆನಾ. ಹಾಗಾದರೆ ಈ ಮುಂದಿನ ಒಂದು ವಿಚಾರ ನೋಡೋದಾದ್ರೆ ಗವರ್ನರ್ ಶಕ್ತಿಕಾಂತ್ ದಾಸ್. ಯಾರ? ಶಕ್ತಿಕಾಂತ್ ದಾಸ್. ಇದು ಪ್ರಸ್ತುತ ಇರುವಂತಹ ಒಂದು ವಿಚಾರ ಆಗಿರ್ತಕ್ಕಂಥ. ಇದನ್ನ ಉಪ ಗವರ್ನರ್ ಯಾರಪ್ಪ ಅಂತಂದ್ರೆ ರಾಜೇಶ್ವರ್ ರಾವ್, MD ಪಾತ್ರ, BP ಕನುಂಗೋ, ಮಹೇಶ್ ಕುಮಾರ್ ಜೈನ್ ಅಂತಕ್ಕಂಥ ಉಪ ಗವರ್ನರ್ ಇರ್ತಾರೆ. ಈ ರೀತಿಯಾಗಿರ್ತಾರೆ. ಇದು ಗವರ್ನರ್ ಅಪ್ಪ ಅಂತಂದ್ರೆ ಯಾರಪ್ಪ ಅಂತಂದ್ರೆ ಇದು 1ನೇ ಒಂದು ತಿಂಗಳು. ಈ 4 ಜನ ಅಪ್ಪ ಅಂತಂದ್ರೆ ಇದು ಡೇಟ್. ಓಕೆನಾ. 4 ಜನ ಅಂದ್ರೆ ಡೇಟ್ ಅಂದ್ರೆ 4 ಉಪ ಗವರ್ನರ್ಗಳು 4 ಪ್ರಾದೇಶಿಕ ಕಚೇರಿಗಳಿಗೆ ಇರ್ತಾರ. 21 ಅಂದ್ರೆ 2021ನೇ ಇಸ್ವಿ. ಇವ್ರು ಯಾರಪ್ಪ ಅಂತಂದ್ರೆ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳುವಂಥ ನಿರ್ದೇಶಕರು ಇರ್ತಾರೆ. 21 ಜನ. 4/1/2021 ಜನವರಿ 4/21. ಓಕೆನಾ. ಹಾಗಾದರೆ ವಿವಿಧ ವಲಯಗಳನ್ನು ಪ್ರತಿನಿಧಿಸುವ 10 ಜನ ನಿರ್ದೇಶಕರನ್ನ ಸರ್ಕಾರ ನಾಮನಿರ್ದೇಶನ ಮಾಡ್ತದೆ. ವಿವಿಧ ವಲಯಗಳನ್ನು ಪ್ರತಿನಿಧಿಸುವ 10 ಜನ ನಿರ್ದೇಶಕರನ್ನ ಸರ್ಕಾರನೇ ನಾಮನಿರ್ದೇಶನ ಮಾಡ್ತಾರೆ. ಓಕೆನಾ. ಹಾಗೆ ಹಣಕಾಸು ಸಚಿವಾಲಯದಿಂದ 2 ನಿರ್ದೇಶಕರನ್ನ ನಾಮನಿರ್ದೇಶನ ಮಾಡ್ತಾರೆ. ಓಕೆನಾ. ಹಣಕಾಸು ಸಚಿವಾಲಯದಿಂದ 2 ಗೋರ್ಮೆಂಟ್ ಏನು ಮಾಡ್ತಾ 10 ಜನರನ್ನ ಅವರೇ ಏನಪ್ಪಾ ಅಂತಂದ್ರೆ ನೇಮಕ ಮಾಡ್ತಾರೆ. ಓಕೆನಾ. ಅದಾದ ನಂತರ ಸಾಂಪ್ರದಾಯಿಕ ಕಾರ್ಯಗಳು ಅಂದ್ರೆ RBIನ ಕಾರ್ಯಗಳು ಏನು ಅದಾವ
ರಿಸರ್ವ್ ಬ್ಯಾಂಕ್ ಏನೆಲ್ಲ ಮಾಡ್ತದ, ಮುಂದಿನ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಹೆಂಗೆಲ್ಲ ಅದು ತನ್ನ ಒಂದು ಹತೋಟಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಬರಲಿಕ್ಕೆ ಅದು ತನ್ನ ಒಂದು ಕಾರ್ಯ ಅಥವಾ ತನ್ನ ಚಾಟಿ ಏಟನ್ನು ಬೀಸ್ತದ ಅಂತಕ್ಕಂಥದ್ದನ್ನು ನೋಡೋದಾದರೆ, ಸಾಂಪ್ರದಾಯಿಕ ಕಾರ್ಯಗಳಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಮುಖ ಸಾಂಪ್ರದಾಯಿಕ ಕಾರ್ಯಗಳು ನಿರ್ವಹಿಸ್ತದೆ. ಯಾವುದಪ್ಪ ಅಂತಂದ್ರೆ ನೋಟುಗಳ ಮುದ್ರಣ ಮತ್ತು ಚಲಾವಣೆಯನ್ನು ತರುವಂಥದ್ದು. ಓಕೆನಾ. ಈಗ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಸ್ಟಾರ್ಟ್ ಆಯಿತು. ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟುಗಳನ್ನು ಮುದ್ರಣ ಮಾಡ್ತದೆ. ನಮಗೆ ಒಂದು ವೇಳೆ ಮನಿಗಳಿಗೆ ಮುದ್ರಣ ಮಾಡೋ ಕೊಟ್ರಪ್ಪ ಅಂತಂದ್ರೆ ಏನಾಗ್ತದೆ ವಿಚಾರ ಮಾಡಿ. ಹಾಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕೇ ಅದು ಮುದ್ರಣ ಮಾಡ್ತದೆ. ಓಕೆನಾ. ಇನ್ನು ಮುದ್ರಿಸಿ ಅದನ್ನು ಚಲಾವಣೆಗೆ ತರುವ ಏಕಸ್ವಾಮ್ಯ ಅಧಿಕಾರ ಹೊಂದಿದೆ. ದ್ವಿಸ್ವಾಮ್ಯ ಅಲ್ಲ, ತ್ರಿಸ್ವಾಮ್ಯ ಅಲ್ಲ, 100 ಸ್ವಾಮ್ಯ ಅಲ್ಲ, ಇದು ಏಕಸ್ವಾಮ್ಯ ಅಧಿಕಾರನ ಒಂದು ವೇಳೆ 100 ಸ್ವಾಮ್ಯ ಆಯ್ತು ಅಂದ್ರೆ ಎಲ್ಲರೂ ಸ್ವಾಮಿಗಳು ಹಾಕೊಂಡ್ರು ಬಿಡ್ತಾರೆ. ಓಕೆನಾ. ಹಾಗಾಗಿ ನಾನು ಸುಮ್ಮನೆ ತಮಾಷೆಗಳಿರ್ತಕ್ಕಂಥ ವಿಚಾರ ಇಲ್ಲಿ ನಿಮಗೆ ನೆನಪಿಗೆ ಇರಲಿ ಅಂತ. ಇನ್ನು ನೋಟುಗಳ ಮುದ್ರಣ ಮತ್ತು ಚಲಾವಣೆ ತರುವ ಏಕಸ್ವಾಮ್ಯ ಅಧಿಕಾರವನ್ನು ಹೊಂದಿದೆ, ಇದೊಂದು ಪಾಯಿಂಟ್. ಓಕೆನಾ. ಹಾಗಾದರೆ ರಾಷ್ಟ್ರದಲ್ಲಿ 1 ರೂಪಾಯಿ ನೋಟು ಮತ್ತು ನಾಣ್ಯಗಳನ್ನು ಹೊರತುಪಡಿಸಿ 1 ರೂಪಾಯಿ ನೋಟು, ಆಮೇಲೆ ನಾಣ್ಯಗಳು ಓಕೆನಾ, ಹೊರತುಪಡಿಸಿ ಉಳಿದೆಲ್ಲ ಮೌಲ್ಯದ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರ್ತದೆ. 1 ರೂಪಾಯಿ ನೋಟು ಜೊತೆಗೆ ಎಲ್ಲ ನಾಣ್ಯಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ನೋಟುಗಳನ್ನು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಮುದ್ರಿಸ್ತದ. ಓಕೆನಾ. ಹಾಗಾದರೆ 1 ರೂಪಾಯಿ ನೋಟು ಮತ್ತು ನಾಣ್ಯಗಳನ್ನು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯ ಮುದ್ರಿಸಿ ಚಲಾವಣೆಗೆ ತರ್ತದ. ಇದೊಂದು ವೆರಿ ಇಂಪಾರ್ಟೆಂಟ್. ಕೇಸ್ನಾಗ ನಿಮ್ಗೆ ಹಿಂಗೆ ಪ್ರಶ್ನೆ ಕೇಳ್ತಾರೆ. ಭಾರತೀಯ ಹಣಕಾಸು ಸಚಿವಾಲಯವು ಕೂಡ ಉಳಿದ ಎಲ್ಲ ನೋಟುಗಳನ್ನು ಮುದ್ರಣೆ ಮಾಡ್ತದ. ಹೇಳಿಕೆ 1. ಹಾಗಾದರೆ ಹೇಳಿಕೆ 2, 1 ರೂಪಾಯಿಯ ಕಾಯಿನನ್ನು ಕೂಡ RBI ಪ್ರಿಂಟ್ ಮಾಡುತ್ತಾ. ಹೇಳಿಕೆ 2. ಇವುಗಳಲ್ಲಿ ಎಲ್ಲ ಸರಿ, ಇವುಗಳಲ್ಲಿ ಎಲ್ಲ ತಪ್ಪು, ಇವುಗಳೆಲ್ಲ ಟಿಕ್ ಮಾಡಿರಿ ಅಂತ ಹೇಳ್ತಾರೆ. ಅವಾಗ ಏನು ಹೇಳ್ಬೇಕು ಅಂದರೆ, ಅವಾಗ ಅದಕ್ಕೆ ಹೇಳೋದು, ಯು ಫಸ್ಟ್ ಶುಡ್ ನೌ ದಿ ವಾಟ್ ಈಸ್ ದಿ ಥೇರಿ ಅಂಬದು ನೀವು ಮೊದಲು ತಿಳ್ಕೊಬೇಕು. ಓಕೆನಾ. ಹಾಗಾದರೆ ಇಲ್ಲಿ 1 ರೂಪಾಯಿ ನೋಟು ಮತ್ತು ನಾಣ್ಯಗಳನ್ನು ಭಾರತ ಸರ್ಕಾರ ಹಣಕಾಸು ಸಚಿವಾಲಯ ಮುದ್ರಿಸ್ತದೆ. ಓಕೆನಾ. ಪ್ರಸ್ತುತ 5, 10, 20, 50, 100, 200, 500, 2000 ಮೌಲ್ಯದ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುತ್ತದೆ. ಯಾವುದು RBI ಗರಿಷ್ಠ 10,000 ಮೌಲ್ಯದ ನೋಟುಗಳನ್ನು ಮುದ್ರಿಸಿ 10,000 ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವ ಅಧಿಕಾರವನ್ನು ಹೊಂದಿದೆ. ಆದರೆ 10,000 ಮೌಲ್ಯದ ನೋಟುಗಳನ್ನು ಇದುವರೆಗೂ ಸರ್ಕಾರ ಏನಪ್ಪ ಅಂತಂದ್ರೆ ಶಾಂಪಲ್ ನೋಡ್ಯದ ಮುದ್ರಿಸಿ, ಬಟ್ ಅದನ್ನು ಚಲಾವಣೆಗೆ ಅಂತ ತಂದಿಲ್ಲ. ಓಕೆನಾ. ಇನ್ನು ನಾಣ್ಯಗಳು, ಕಾಯಿನ್ಸ್, ಎಲ್ಲ ರೀತಿಯ ನಾಣ್ಯಗಳನ್ನು ಸರ್ಕಾರವು ಟಂಕಿಸ್ತದೆ. ಸರ್ಕಾರವು RBIನ ಬೇಡಿಕೆಗೆ ಅನುಸಾರವಾಗಿ ನಾಣ್ಯಗಳನ್ನು ಟಂಕಿಸಿ ಪೂರೈಸ್ತದೆ. ಪ್ರಸ್ತುತ 50 ಪೈಸೆ, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಮೌಲ್ಯದ ನಾಣ್ಯಗಳು ಚಲಾವಣೆಯಲ್ಲಿ ಅದಾವ. ಆದರೆ 50 ಪೈಸೆಯ ನಾಣ್ಯಗಳ ಚಲಾವಣೆಯನ್ನು ಇದನ್ನು ಸಂಪೂರ್ಣವಾಗಿ ಈಗ ತೆಗೆದು ಬಿಟ್ಟಾರ. ಈಗ ಅದು ಇಲ್ಲ. 1 ರೂಪಾಯಿದ, 2 ರೂಪಾಯಿದ, 5 ರೂಪಾಯಿದ, 10 ರೂಪಾಯಿದ ಇವೆಲ್ಲ ಒಂದು ಮೌಲ್ಯದ ನಾಣ್ಯಗಳನ್ನು ಚಲಾವಣೆಗೆ ಈಗ ಸದ್ಯಕ್ಕೆ ಚಾಲ್ತಿಯಲ್ಲಿರುವಂತಹ ಮೌಲ್ಯದ ರೂಪಾಯಿಗಳಾಗಿರ್ತಕ್ಕಂಥದ್ದು. ಇನ್ನು ಮುಂಬೈ, ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾಗಳಲ್ಲಿ ನಾಣ್ಯಗಳನ್ನು ಟಂಕಿಸುವ ಟಂಕಸಾಲೆಗಳದಾವ. ಮುಂಬೈ ಇದು ಯಾವ ಒಂದು ಭಾರತ ದೇಶದ ಯಾವ ಭಾಗದ ಕಡೆ ಬರ್ತದೆ? ಮುಂಬೈ ಇಲ್ಲಿ ಬರ್ತದೆ, ಕೋಲ್ಕತ್ತಾ ಇಲ್ಲಿ ಬರ್ತದೆ, ಹೈದರಾಬಾದ್ ಇಲ್ಲಿ ಬರ್ತದೆ, ನೋಯ್ಡಾ ಇಲ್ಲಿ ಬರ್ತದೆ. ಹಾಗಾಗಿ ದೇಶದ 4 ದಿಕ್ಕಿನಲ್ಲಿ ಒಂದೊಂದು ಕಾಯಿನ್ಗಳ ಒಂದು ಟಂಕಸಾಲೆಯನ್ನು ನೇಮಕ ಮಾಡಿರ್ತಕ್ಕಂಥದ್ದು ಇಲ್ಲಿ ಗೊತ್ತಿರಬೇಕು. ಓಕೆನಾ. ಹಾಗಾದರೆ ಈಗ ಮುಂದಿನ ವಿಚಾರಕ್ಕೆ ನೋಡೋದಾದರೆ, ರಿಸರ್ವ್ ಬ್ಯಾಂಕ್ ಪ್ರಾರಂಭದಲ್ಲಿ ಪ್ರಮಾಣಾನುಗುಣ ಪದ್ಧತಿಯನ್ವಯ ನೋಟುಗಳನ್ನು ಮುದ್ರಣ ಮಾಡಿ ಚಲಾವಣೆಗೆ ತರುತ್ತಿತ್ತು. ಆದರೆ 1957ರಿಂದ ಕನಿಷ್ಠ ಮೀಸಲು ಪದ್ಧತಿ, ಮಿನಿಮಮ್ ರಿಸರ್ವ್ ಸಿಸ್ಟಮ್, MRS ಅಂದರೆ ಏನು ಅನುಸರಿಸುತ್ತಾ ಇದೆ. ಈ ಪದ್ಧತಿಯ ಪ್ರಕಾರ 200 ಕೋಟಿಯನ್ನು ಭದ್ರತೆಯಾಗಿ ಹೊಂದಿದೆ. ಈ 200 ಕೋಟಿಯಲ್ಲಿ 115 ಕೋಟಿಯನ್ನು ಚಿನ್ನದ ರೂಪದಲ್ಲಿ ಹಾಗೂ ಉಳಿದ 85 ಕೋಟಿ ವಿದೇಶಿ ವಿನಿಮಯ ಮತ್ತು ಸರ್ಕಾರದ ಭದ್ರತೆಯ ರೂಪದಲ್ಲಿ ಮೀಸಲು ಇಟ್ಟು ಏನಪ್ಪ ಅಂತಂದ್ರೆ ಮುಂದಿನ ಕೆಲಸ ಮಾಡ್ತದ. ಯಾವಾಗ 200 ಕೋಟಿ ಮೌಲ್ಯದ ಆಸ್ತಿ ನಮ್ಮ ಒಂದು RBIನಲ್ಲಿ ಅದು ಬಳಕೆ ಆಗ್ತದೋ ಅವಾಗೆ ಗೊತ್ತು ಮಾಡ್ಕೋಬೇಕು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹದಿಗೆಟ್ಟು ಹೋಗಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ 200 ಕೋಟಿ ರೂಪಾಯಿ ಅದು
ಇಟ್ಟುಕೊಂಡೇ ಮುಂದಿನ ಕೆಲಸವನ್ನು ಮಾಡ್ತದೆ. ಓಕೆನಾ, ಅದು 115 ಕೋಟಿ ಚಿನ್ನದ ರೂಪದಲ್ಲಿ, 85 ಕೋಟಿ ವಿದೇಶಿ ವಿನಿಮಯ ಮತ್ತು ಭದ್ರತೆ ಅಂದರೆ ಬಾಂಡ್ಗಳ ಒಂದು ರೂಪದಲ್ಲಿ ಇಟ್ಟುಕೊಂಡು ಕೆಲಸಗಳನ್ನು ಮಾಡ್ತಾ ಹೋಗ್ತದೆ. ಓಕೆನಾ, ಈಗ ಅದೇ ರೀತಿಯಾಗಿ ಮುಂದಿನ ವಿಚಾರ ಬಗ್ಗೆ ನೋಡೋದಾದರೆ ಭಾರತದ ನೋಟು ಮುದ್ರಣಾಲಯಗಳು ಎಲ್ಲೆಲ್ಲದಾವ. ಭಾರತದ ನೋಟು ಮುದ್ರಣಾಲಯ ವಿವಿಧ ಯಾವ್ಯಾವ ವಿಧಗಳು ಅಂದರೆ ಕರೆನ್ಸಿ ನೋಟು ಮುದ್ರಣಾಲಯ ಇದು ಯಾವ ಒಂದು ಸ್ಥಳದಾಗ ಅಂದ್ರೆ ನಾಸಿಕ್ನಾಗದ. ನಾಸಿಕ್, ಮಹಾರಾಷ್ಟ್ರದ ನಾಸಿಕ್ನಾಗದ. ಸ್ಥಾಪನೆಯಾದ ವರ್ಷ 1928. ಒಡೆತನ ಯಾರಪ್ಪ ಅಂತಂದ್ರೆ ಸೆಕ್ಯೂರಿಟಿ ಪ್ರಿಂಟ್ ಆ್ಯಂಡ್ ಮಿಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಕ್ಕಂಥವ್ರ ಒಂದು ಒಡೆತನದಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಕರೆನ್ಸಿ ನೋಟುಗಳ ಒಂದು ಮುದ್ರಣಾಲಯ ಇರತಕ್ಕಂಥದ್ದು. ಇನ್ನು ಬ್ಯಾಂಕ್ ನೋಟುಗಳ ಮುದ್ರಣಾಲಯ ದೇವಾಸ್ ಮಧ್ಯಪ್ರದೇಶದಲ್ಲಿ ಇರತಕ್ಕಂಥದ್ದು 1974ನಲ್ಲಿ ಸ್ಥಾಪನೆಯಾಗಿದೆ. ಇದರ ಒಂದು ಒಡೆತನವು ಕೂಡ ಸೆಕ್ಯೂರಿಟಿ ಪ್ರಿಂಟ್ ಆ್ಯಂಡ್ ಮಿಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಇರತಕ್ಕಂಥದ್ದು. ಹಾಗಾದರೆ ಬ್ಯಾಂಕ್ ನೋಟುಗಳ ಮುದ್ರಣಾಲಯ ಎಲ್ಲಿ ಇದಪ್ಪ ಅಂತಂದ್ರೆ ಮೈಸೂರು, ಕರ್ನಾಟಕದಾಗ ಇರತಕ್ಕಂಥದ್ದು. 1995ದಾಗ ಸ್ಥಾಪನೆಯಾಗಿದೆ. RBI ನೋಟ್ ಪ್ರಿಂಟಿಂಗ್ ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ ಅವರ ಒಂದು ಅಧೀನದಲ್ಲಿ ಈ ಒಂದು ಒಡೆತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಬ್ಯಾಂಕ್ ನೋಟುಗಳ ಮುದ್ರಣಾಲಯ ಇರುವಂಥದ್ದು ಏನಪ್ಪ ಅಂತಂದ್ರೆ ಸಾಲ್ಬಾನಿ, ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥದ್ದು. ಪಶ್ಚಿಮ ಬಂಗಾಳದ ಸಾಲ್ಬಾನಿಯಲ್ಲಿ 1995ನಲ್ಲಿ ಇದು ಕೂಡ ಸ್ಥಾಪನೆ ಆಗಿರ್ತಕ್ಕಂಥದ್ದು. RBI ನೋಟ್ ಪ್ರಿಂಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇದರ ಒಂದು ಒಡೆತನವನ್ನು ಹೊಂದಿರತಕ್ಕಂಥ. ಅಂದರೆ ಎರಡು ಮುಖ್ಯವಾಗಿರ್ತಕ್ಕಂತಹ ಪ್ರೈವೇಟ್ ಲಿಮಿಟೆಡ್ಗಳು ನಮ್ಮ ಒಂದು ನೋಟು ಮುದ್ರಣಾಲಯಗಳ ಒಂದು ಸಂಪೂರ್ಣ ಒಡೆತನವನ್ನು ಹೊಂದಿದ್ದು ಅವೆಲ್ಲವೂ ಕೂಡ ಸರ್ಕಾರದ ಅಧೀನದಲ್ಲಿ ಕಾರ್ಯವನ್ನು ಮಾಡ್ತವೆ. ಅದರಲ್ಲೂ ವಿಶೇಷವಾಗಿ RBI ಅಂದರೆ ಕೇಂದ್ರ ಸರ್ಕಾರದ ಅಧಿನಿಯಮದಲ್ಲಿ ಇವೆರಡೂ ಒಂದು ಪ್ರೈವೇಟ್ ಲಿಮಿಟೆಡ್ಗಳು ಕೆಲಸ ಮಾಡ್ತವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಬ್ಯಾಂಕ್ ನೋಟುಗಳ ಮುದ್ರಣಾಲಯ ಮೈಸೂರಿನಲ್ಲಿ 1995ನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದರ ಒಂದು ವಿಚಾರ ತಾವು ನೋಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ನೋಟು ಮುದ್ರಿಸುವ ಪೇಪರ್ ತಯಾರಿಸುವ ಕಾರ್ಖಾನೆಯನ್ನು ಮಧ್ಯಪ್ರದೇಶದ ಹೋಶಂಗಾಬಾದ್ ಎಂಬಲ್ಲಿ 1968ರಲ್ಲಿ ಸ್ಥಾಪನೆಯಾಗಿದೆ. ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಪೇಪರನ್ನು ಇಲ್ಲಿ ನಮ್ಮ ಒಂದು ದುಡ್ಡನ್ನು ಅಂದರೆ ಹಣವನ್ನು ಅಥವಾ ಕರೆನ್ಸಿ ಅಥವಾ ನೋಟನ್ನು ಮುದ್ರಣ ಮಾಡಲಿಕ್ಕೆ ಯೂಸ್ ಮಾಡೋದಿಲ್ಲ. ಅದು ವಿಶೇಷವಾಗಿರುವಂತಹ ಒಂದು ಕಾಗದವನ್ನು ಅಲ್ಲಿ ಬಳಕೆಯನ್ನು ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಪೇಪರನ್ನು ತಯಾರಿಸುವ ಅಂದರೆ ಕಾಗದವನ್ನು ತಯಾರಿಸುವ ಕಾರ್ಖಾನೆಯನ್ನು ಮಧ್ಯಪ್ರದೇಶದ ಹೋಶಂಗಾಬಾದ್ ಎಂಬಲ್ಲಿ 1968ರಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದನ್ನು ಸರ್ಕಾರದ ಬ್ಯಾಂಕ್ ಆಗಿಯೂ ಕೂಡ ನಮ್ಮ ಒಂದು ಬ್ಯಾಂಕ್ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥದ್ದು. RBIನ ಸಾಂಪ್ರದಾಯಿಕ ಕಾರ್ಯಗಳಲ್ಲಿ ನೋಟುಗಳ ಮುದ್ರಣಾಲಯ ಅಂತಕ್ಕಂಥ ಮುದ್ರಣ ಮಾಡುವಂತಹ ಒಂದು ಕಾರ್ಯವಾದರೆ, ಇನ್ನೊಂದು ಪ್ರಮುಖ ಕಾರ್ಯ ಅಂದರೆ ಸರ್ಕಾರದ ಬ್ಯಾಂಕ್ ಆಗಿಯೂ ಕೂಡ ಕಾರ್ಯವನ್ನು ನಮ್ಮ ಒಂದು ಬ್ಯಾಂಕ್ ನಿರ್ವಹಣೆ ಮಾಡ್ತದೆ ಅಂತಕ್ಕಂಥ ಒಂದು ವಿಚಾರ. ಹಾಗಾದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸರ್ಕಾರದ ಬ್ಯಾಂಕ್ ಆಗಿ ಸಲಹೆಗಾರನಾಗಿ ಮತ್ತು ಪ್ರತಿನಿಧಿಯಾಗಿ ರಿಪ್ರೆಸೆಂಟೇಟಿವ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತದೆ ನಮ್ಮ RBI ಬ್ಯಾಂಕ್. ಸರ್ಕಾರದ ಎಲ್ಲ ಹಣ ರಿಸರ್ವ್ ಬ್ಯಾಂಕ್ನಲ್ಲಿ ಇರ್ತದೆ. ಸರ್ಕಾರದ ಪ್ರತಿಯೊಂದು ದುಡ್ಡು ಕೂಡ ಆ ಒಂದು RBIನ ಒಂದು ಒಡೆತನದಲ್ಲಿ ಇರುವಂಥದ್ದು. ಹಾಗಾದರೆ ಸರ್ಕಾರದ ಪರವಾಗಿ ಹಣ ಸ್ವೀಕರಿಸುವ ಮತ್ತು ಹಣ ಸಂದಾಯ ಮಾಡುವ ಕೆಲಸವನ್ನು ಇದು ಮಾಡ್ತದೆ. ಜೊತೆಗೆ ಹಣಕಾಸು ನಿರ್ವಹಣೆ ಬಗ್ಗೆ ಸರ್ಕಾರಕ್ಕೆ ಕಾಲಕ್ಕೆ ಸಲಹೆ ಸೂಚನೆಗಳನ್ನು ನೀಡುತ್ತೆ. ಜೊತೆಗೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿಯೂ ಕೂಡ ಆ ಒಂದು ಬ್ಯಾಂಕ್ಗಳ ಪರವಾಗಿ ಎಲ್ಲ ಬ್ಯಾಂಕ್ಗಳ ಪರವಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಕಾರ್ಯ ಕೂಡ ಮಾಡ್ತದೆ ಅಂತಕ್ಕಂಥದ್ದು. ಆದರೆ ಇನ್ನು ಬ್ಯಾಂಕ್ ಆಗಿಯೂ ಕೂಡ ನಮ್ಮ ಒಂದು RBI ಕಾರ್ಯವನ್ನು ಮಾಡುವಂಥದ್ದು. ಅಂದರೆ ಎಲ್ಲ ಬ್ಯಾಂಕುಗಳ ಒಡೆತನ, ಎಲ್ಲ ಬ್ಯಾಂಕುಗಳಿಗಿಂತಲೂ ಹಿರಿಯ ಬ್ಯಾಂಕ್ ಆಗಿ, ಎಲ್ಲ ಬ್ಯಾಂಕುಗಳ ಸಲಹೆಗಾರನಾಗಿ, ಪ್ರತಿನಿಧಿಯಾಗಿ, ಸರ್ಕಾರದ ಒಡೆತನದ ಒಂದು ಜೋಬಿನ ಒಂದು ಮುಖ್ಯ ಕೀಲಿ ಕೈ ಆಗಿ ನಮ್ಮ ಒಂದು RBI ಕಾರ್ಯವನ್ನು ನಿರ್ವಹಿಸ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದಲ್ಲಿರುವ ಎಲ್ಲ ಬ್ಯಾಂಕುಗಳ ಬ್ಯಾಂಕ್ ಆಗಿ ನಿಯಂತ್ರಕನಾಗಿ ಹಾಗೂ ಮಾರ್ಗದರ್ಶಕನಾಗಿ ಒಂದು ಕೆಲಸವನ್ನು ಮಾಡ್ತದೆ. ಜೊತೆಗೆ ದೇಶದಲ್ಲಿರುವ ಎಲ್ಲ ಬ್ಯಾಂಕುಗಳು ಸಾರ್ವಜನಿಕರಿಂದ ಸಂಗ್ರಹಿಸುವ ಠೇವಣಿ ಹಣದ ಒಂದು ನಿಗದಿತ ಭಾಗವನ್ನು ರಿಸರ್ವ್ ಬ್ಯಾಂಕ್ ಠೇವಣಿಯಾಗಿ ಸ್ವೀಕರಿಸ್ತದೆ. ವಾಟ್ ಈಸ್ ದ ಠೇವಣಿ ಅಂದರೆ ಏನೆಂದರೆ ಒಂದು ಒಬ್ಬರು ಏನು ಮಾಡ್ತಾರೆ ಅಂದರೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾರಪ್ಪ ಅಂತಂದರೆ ತನ್ನಲ್ಲಿರ್ತಕ್ಕಂಥ ಹಣವನ್ನು ಬ್ಯಾಂಕಿನಲ್ಲಿ ಡೆಪಾಸಿಟ್ ಆಗಿಡ್ತಾನೆ. ಈ ಬ್ಯಾಂಕ್ನಲ್ಲಿ ಇಟ್ಟಿರ್ತಕ್ಕಂಥ ಡೆಪಾಸಿಟ್ ಹಣಕ್ಕೆ ಬದಲಾಗಿ ಸರ್ಕಾರ ಏನು ಮಾಡುತ್ತೆ ಅಂದರೆ ಅವನಿಗೆ ಇಂತಿಷ್ಟು ರೆಂಟ್ ಅಂತ ಕೊಡುತ್ತೆ. ಆ ಇಂತಿಷ್ಟು ರೆಂಟ್ನಲ್ಲಿ
3% ರೆಂಟ್ ಒಂದು ವೇಳೆ ಆ ಒಂದು ಕೊಟ್ಟಿರ್ತಕ್ಕಂಥ ಹಣಕ್ಕೆ ಈ ಸರ್ಕಾರ ಬೇರೆ ಎಲ್ಲೋ ಕಡೆ ಇನ್ವೆಸ್ಟ್ ಮಾಡಿದರೆ ಆ ಒಂದು ರೆಂಟ್ನಲ್ಲಿ 2% ಗ್ರಾಹಕನಿಗೆ ಕೊಟ್ಟು 1% ತನ್ನಲ್ಲಿ ಇಟ್ಟುಕೊಂಡು ಅವನ ಹಣವನ್ನು ಬೆಳೆಸ್ತಾ ಹೋಗ್ತಾರೆ. ಇದನ್ನು ಠೇವಣಿ ಹಣ ಅಂತ ಕೂಡ ಕರೀತಾರೆ. ಓಕೆನಾ. ಈ ರೀತಿಯಾಗಿ ಸರ್ಕಾರ ಏನು ಮಾಡ್ತದೆ ಅಂದರೆ ಅಥವಾ RBI ಏನು ಮಾಡ್ತದೆ, ಹಣವನ್ನು ಮಾಡ್ತದೆ, ಜೊತೆಗೆ ಗ್ರಾಹಕರಿಗೂ ಕೂಡ ತನ್ನತ್ತ ಸೆಳೆಯುವಲ್ಲಿ ಆ ಪ್ರಮುಖ ಪಾತ್ರವನ್ನು ವಹಿಸಿ ಇದನ್ನು ಮೀಸಲು ನಿಧಿ ಎಂದು ಕೂಡ ಕರೀತಾರೆ. ಯಾವ ರೀತಿ 200 ಕೋಟಿ ರೂಪಾಯಿಯಷ್ಟು ಏನಪ್ಪಾ ಅಂತಂದ್ರೆ ತನ್ನಲ್ಲಿ ಒಂದು RBI ಇಟ್ಟುಕೊಂಡೇ ಮುಂದಿನ ಕೆಲಸ ಮಾಡ್ತದೆ. ಹಾಗೆ ಇದು ಮೀಸಲು ನಿಧಿ ಎಂದು ಕೂಡ ಕರೀತಾರೆ. ಯಾವುದು ಬ್ಯಾಂಕುಗಳ ಬ್ಯಾಂಕ್ ಆಗಿ ಮೀಸಲು ನಿಧಿಯಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಬ್ಯಾಂಕ್ ಏನಪ್ಪಾ ಅಂತಂದ್ರೆ ಅಗತ್ಯವಿದ್ದಾಗ ಸಾಲವನ್ನು ಕೊಡುತ್ತದೆ, ಅಗತ್ಯವಿದ್ದಾಗ ನಮಗೆ ಹೆಚ್ಚಿನ ದುಡ್ಡನ್ನು ಕೂಡ ಕೊಡುವಂಥ ಕೆಲಸವನ್ನು ಬ್ಯಾಂಕುಗಳ ಬ್ಯಾಂಕ್ ಆಗಿ RBI ಮಾಡ್ತಾ ಹೋಗ್ತದೆ. ಇನ್ನು ಪ್ರಮುಖವಾಗಿರ್ತಕ್ಕಂಥ ಅತಿ ಮುಖ್ಯವಾಗಿರುವಂತಹ ಏನಪ್ಪಾ ಅಂತಂದ್ರೆ RBIನ ಸಾಂಪ್ರದಾಯಿಕ ಕಾರ್ಯಗಳಲ್ಲಿ ಪ್ರಮುಖವಾಗಿರುವಂತಹ ಅಂತಿಮ ಋಣದಾತ, ಲೆಂಡರ್ ಆಫ್ ಲಾಸ್ಟ್ ರಿಸಾರ್ಟ್ ಅಂತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಅದರ ಕಾರ್ಯವನ್ನು ನೋಡ್ತೀವಿ. ಹಾಗಾದರೆ ಏನಿದು ಅಂದರೆ ದೇಶದಲ್ಲಿರುವ ಯಾವುದೇ ವಾಣಿಜ್ಯ ಬ್ಯಾಂಕು ಹಣದ ತೊಂದರೆಗೆ ಒಳಗಾಗಿರುವಂಥ ಸಂದರ್ಭದಲ್ಲಿ, ಇವಾಗ ಯಾವುದೇ ಒಂದು ವಾಣಿಜ್ಯ ಬ್ಯಾಂಕು ದಿವಾಳಿ ಆಗಿರ್ತದೆ ಅಥವಾ ಸಾಲ ಮಾಡ್ಕೊಂಡಿರ್ತದೆ ಅಥವಾ ಅತಿ ಹೆಚ್ಚು ಏನಪ್ಪಾ ಅಂತಂದ್ರೆ ಬಡ್ಡಿ ಒಂದು ರೆಂಟನ್ನು ಒಂದು ಇಳಿಕೆ ಏರಿಕೆ ಕಾರಣದಿಂದ ಅಸಮತೋಲನ ಹೊಂದಿರುತ್ತೆ. ಅಂತಹ ಸಂದರ್ಭದಾಗ ಅದಕ್ಕೆ ಬೇರೆ ಯಾವುದೇ ವಾಣಿಜ್ಯ ಬ್ಯಾಂಕುಗಳ ಮೂಲಕ ಸಾಲ ದೊರೆಯದಿದ್ದಾಗ ಅಂಥ ಬ್ಯಾಂಕುಗಳು ರಿಸರ್ವ್ ಬ್ಯಾಂಕಿನ ಮೊರೆ ಹೋಗಬಹುದು. ಅವಾಗ ಏನು ಮಾಡ್ತದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಣಿಜ್ಯ ಬ್ಯಾಂಕುಗಳಿಗೆ ಹಣಕಾಸಿನ ನೆರವನ್ನು ಒದಗಿಸಿ ಅದು ಪುನಶ್ಚೇತನಗೊಳಿಸುವಂತೆ ನೋಡಿಕೊಳ್ಳುತ್ತದೆ. ಯಾವ ರೀತಿ ಇನ್ನು ಮ್ಯಾಗ ನೀವು ಮಾಡ್ಬೇಕಪ್ಪ, ಹಿಂಗೆ ಆಗಬಾರ್ದಂತ ಹೇಳಿ ಅದಕ್ಕೆಲ್ಲ ಬುದ್ಧಿ ಮಾತು ಹೇಳಿ ತಿಳಿಸಿ ಅದಕ್ಕಿಂತಿಷ್ಟು ಏನಪ್ಪಾ ಅಂತಂದ್ರೆ ರೆಂಟ್ ಆಫ್ ಸರ್ವಿಸ್ ಮಾಡಿ ಅದಕ್ಕೆ ಫುಲ್ ಚಕಾಚಕ್ ರೆಡಿ ಮಾಡಿ ಮತ್ತೊಮ್ಮೆ ಹೊಸ ನವ ಚೈತನ್ಯವನ್ನು ತುಂಬುವಂಥ ಕೆಲಸ ಮಾಡ್ತದೆ. ಯಾವುದು RBI. ಇನ್ನು ಸಾಮಾನ್ಯ ತಿರುವೆ ಮನೆ, ಕಾಮನ್ ಕ್ಲಿಯರಿಂಗ್ ಹೌಸ್ ಅಂತ ಕೂಡ ನಮ್ಮ ಒಂದು RBI ಒಂದು ಕೆಲಸವನ್ನು ಮಾಡ್ತಾ. ಹಾಗಾದರೆ ಏನಿದು ಸಾಮಾನ್ಯ ತಿರುವೆ ಮನೆ? ಭಾಳಷ್ಟು ಬಾರಿ ಈ ಒಂದು ಪ್ರಶ್ನೆಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಬಂದಿದೆ. ಓಕೆನಾ. ಭಾರತೀಯ ರಿಸರ್ವ್ ಬ್ಯಾಂಕು ದೇಶದ ಎಲ್ಲ ಬ್ಯಾಂಕುಗಳಿಗೆ ಸಾಮಾನ್ಯ ತಿರುವೆ ಮನೆ ಸೌಲಭ್ಯವನ್ನು ಒದಗಿಸಿದೆ. ಈ ಬ್ಯಾಂಕುಗಳು ತಮ್ಮ ನಡುವಿನ ಪರಸ್ಪರ ಕೊಡುವ ತೆಗೆದುಕೊಳ್ಳುವ ವ್ಯವಹಾರಗಳನ್ನು ತಿರುವೆ ಮನೆಯ ಮೂಲಕ ಬಗೆಹರಿಸಿಕೊಳ್ಳುತ್ತದೆ. ಅದಕ್ಕಾಗಿ ದೇಶದ ಹಲವು ನಗರಗಳಲ್ಲಿ ತಿರುವೆ ಮನೆಯನ್ನು ತೆರೆಯಲಾಗಿದೆ. ತಿರುವೆ ಮನೆ ಅಂದರೆ ಏನಪ್ಪಾ ಅಂತಂದ್ರೆ RBIಗೆ ಡೈರೆಕ್ಟಾಗಿ ಹೋಗಲಿಕ್ಕೆ ಬರೋದಿಲ್ಲ. ಯಾವುದೇ ವಾಣಿಜ್ಯ ಬ್ಯಾಂಕುಗಳು ಆಗಿರ್ಬೋದು ಅಥವಾ ಒಂದು ವಿಶೇಷವಾಗಿರುವಂಥ ವ್ಯಕ್ತಿಗಳಾಗಿರ್ಬೋದು. ಓಕೆನಾ. ಹಾಗಾಗಿ ತಿರುವೆ ಮನೆ ಅಂದರೆ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮೂಲಕ ಸಾಲವನ್ನು ಪಡೆಯುವ, ಪತ್ರ ವ್ಯವಹಾರಗಳನ್ನು ಮಾಡುವ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಮತ್ತು ಮಾಡ್ಕೊಳ್ಳಲಿಕ್ಕೆ ಸಲಹೆಗಳನ್ನು ಪಡೀಲಿಕ್ಕೆ ಇರುವಂತಹ ಒಂದು ವ್ಯವಸ್ಥೆಯನ್ನು ತಿರುವೆ ಮನೆ ಅಂತ ಕರಿತೇವೆ. ಹಾಗಾದರೆ ಮುಂದಿನ ಒಂದು ಕಾರ್ಯ ಯಾವುದಪ್ಪ ಅಂತಂದ್ರೆ ಹಣದ ಪೇಟೆಯ ನೇತಾರ, ಲೀಡರ್ ಆಫ್ ಮನಿ ಮಾರ್ಕೆಟ್ ಆಗಿ ಕೂಡ ನಮ್ಮ ಒಂದು RBI ಕೆಲಸವನ್ನು ಮಾಡ್ತದೆ. ಹಾಗಾದರೆ ದೇಶದಲ್ಲಿರುವ ಎಲ್ಲ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳನ್ನು ನಿಯಂತ್ರಿಸುವ ಹಾಗೂ ನಿರ್ದೇಶಿಸುವ ಮೂಲಕ ಹಣದ ಮಾರುಕಟ್ಟೆ ವ್ಯವಸ್ಥಿತವಾಗಿ ಬೆಳವಣಿಗೆ ಹೊಂದುವಂತೆ ನೋಡಿಕೊಳ್ಳುತ್ತದೆ. ಅಗತ್ಯ ಬಿದ್ದಾಗ ಅವುಗಳಿಗೆ ಹಣಕಾಸಿನ ನೆರವನ್ನು ಕೂಡ ಒದಗಿಸ್ತದೆ. ಷೇರು ಮಾರುಕಟ್ಟೆಗಳು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುವಂತೆ ಗಮನವನ್ನು ಹರಿಸ್ತದೆ. ಅಂದರೆ ಕಂಪ್ಲೀಟ್ ಆಗಿರ್ತಕ್ಕಂಥ ನಮ್ಮ ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲಿನ ಎಲ್ಲ ಹಣ ಅಥವಾ ಎಲ್ಲ ಹಣದ ಒಂದು ನಿಯಂತ್ರಕ ಯಾರಪ್ಪ ಅಂತಂದ್ರೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್, ಇಟ್ಸ್ ನಾಟ್ ಓನ್ಲಿ ಇಟ್ಸ್ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಓಕೆನಾ. ಹಾಗಾದರೆ ವಿದೇಶಿ ವಿನಿಮಯದ ಪಾಲಕ, ಕಸ್ಟಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂತ ಕೂಡ ಕರೀತಾರೆ. ಓಕೆನಾ. ವಿದೇಶಿ ವ್ಯಾಪಾರ ಮತ್ತು ಇನ್ನಿತರ ವ್ಯವಹಾರಗಳ ಮೂಲಕ ದೇಶದ ಒಳಗಡೆ ಬರುವ ವಿದೇಶಿ ಹಣವನ್ನು ರಿಸರ್ವ್ ಬ್ಯಾಂಕ್ ಸಂಗ್ರಹಿಸ್ತದೆ. ಕಾಲಕಾಲಕ್ಕೆ ಈ ವಿದೇಶಿ ಹಣವನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ಮೂಲಕ ವಿದೇಶಿ ಹಣದ ಎದುರು ನಮ್ಮ ರೂಪಾಯಿ ಮೌಲ್ಯ ಸ್ಥಿರವಾಗಿರುವಂತೆ ನೋಡಿಕೊಳ್ಳುತ್ತದೆ. ಯಾಕಂದ್ರೆ ವಿದೇಶಿ ವಿನಿಮಯದ ಪಾಲಕ ಅಂದರೆ $1 = 72 ಆರ್ 82 ರೂಪೀಸ್ ಆಗುತ್ತೆ. 72 ಆರ್ 82 ರೂಪೀಸ್ ಆಗುತ್ತೆ. ಅದೇ ರೀತಿ ನಮ್ಮ ಒಂದು ಡಾಲರ್ನ ಒಂದು ಬೆಲೆಯಲ್ಲಿ ನಮ್ಮ ಒಂದು ರೂಪಾಯಿ ಬೆಲೆಯನ್ನು ಕೂಡ ಬರಬೇಕು ಅಂತ ಹೇಳಿಬಿಟ್ಟು RBI ಶ್ರಮ ಮಾಡ್ತದೆ. ಯಾಕಂದ್ರೆ ಹಣದುಬ್ಬರವನ್ನು ನಮ್ಮ ದೇಶದಲ್ಲಿ ಕಡಿಮೆ ಮಾಡಬೇಕು, ಹಣದ ಆರ್ಥಿಕತೆಯನ್ನು ಸ್ಥಿರವಾಗಿಟ್ಟುಕೊಳ್ಳುವಂತೆ ಕೆಲಸವನ್ನು ಮಾಡುವಂಥದ್ದು ನಮ್ಮ ಒಂದು RBI ಬ್ಯಾಂಕ್ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಸಾಲ ನಿಯಂತ್ರಣ, ಕ್ರೆಡಿಟ್ ಕಂಟ್ರೋಲ್ ಆಗಿಯೂ ಕೂಡ ನಮ್ಮ RBI ಕೆಲಸವನ್ನು ಮಾಡ್ತದೆ. ವಾಣಿಜ್ಯ ಬ್ಯಾಂಕುಗಳು ಸಾಲದ ಹಣವನ್ನು ಸೃಷ್ಟಿಸುವ ಮೂಲಕ ತಮ್ಮ ವ್ಯವಹಾರಗಳನ್ನು ವಿಸ್ತರಿಸಿಕೊಂಡು ಲಾಭ ಗಳಿಸಲು ಪ್ರಯತ್ನಿಸ್ತವೆ. ದೇಶದ ಹಣಕಾಸು ಸಮತೋಲನವನ್ನು ಕಾಪಾಡುವ ದೃಷ್ಟಿಯಿಂದ ರಿಸರ್ವ್ ಬ್ಯಾಂಕ್ ಸಾಲದ ಹಣದ
ಸೃಷ್ಟಿಯನ್ನು ನಿಯಂತ್ರಿಸ್ತದೆ. ಯಾಕಂದರೆ ಯಾವುದೇ ರೀತಿಯ ಒಂದು ಸಾಲವನ್ನು ಬ್ಯಾಂಕ್ಗಳಾಗಿರ್ಬೋದು ಅಥವಾ ಗ್ರಾಹಕರಿಗೆ ಆಗಿರ್ಬೋದು ಅವರೆಲ್ಲರಿಗೂ ಕೂಡ ಅತ್ಯಂತ ಕಡಿಮೆ ಮಟ್ಟದ ಅಥವಾ ಅತ್ಯಂತ ಕನಿಷ್ಠ ಮಟ್ಟದ ಬಡ್ಡಿಯನ್ನು ಹೇರುವುದರ ಮೂಲಕ ಅವರಿಗೆ ಒಂದು ಸಾಲವನ್ನು ಒದಗಿಸ್ತದೆ. ಜೊತೆಗೆ ಕಾಲಕ್ಕೆ ಬಡ್ಡಿ ತುಂಬುವಂತೆ ಮಾಡುವಂತೆ, ಬಡ್ಡಿ ತುಂಬಲಾರದವರಿಗೆ ತುಂಬುವಂತೆ ಮಾಡುವಂಥ ಹಣದ ಏರಿಳಿತಗಳನ್ನು ತಾನೇ ಸೃಷ್ಟಿ ಮಾಡುತ್ತದೆ ಯಾವುದು RBI. ಅಂದಾಗ ಮಾತ್ರ ಒಂದು ಹಣದ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ RBIಗೆ ಸಾಧ್ಯ ಆಗುತ್ತದೆ ಅಂತಕ್ಕಂಥ ವಿಚಾರ. ಹಾಗಾದರೆ ಹಣಕಾಸು ನೀತಿಯ ಸಾಧನಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ ಅದಾ ಹಣಕಾಸು ನೀತಿಯ ಸಾಧನಗಳು. ಹಣಕಾಸು ನೀತಿಯು ತನ್ನ ಉದ್ದೇಶಗಳನ್ನು ಪೂರೈಸುವ ಸಲುವಾಗಿ ವಿವಿಧ ಸಾಧನಗಳನ್ನು ಬಳಸ್ತದೆ. ಅವುಗಳನ್ನು ಪ್ರಮುಖವಾಗಿ 2 ಭಾಗಗಳಾಗಿ ವರ್ಗೀಕರಣ ಮಾಡ್ತೀವಿ. ಅವ್ಯಾವಪ್ಪ ಅಂತಂದ್ರೆ ಪರಿಮಾಣಾತ್ಮಕ ವಿಧಾನಗಳು ಕ್ವಾಂಟಿಟೇಟಿವ್ ಮೆಥಡ್ಸ್ ಆ್ಯಂಡ್ ಗುಣಾತ್ಮಕ ವಿಧಾನಗಳು ಕ್ವಾಲಿಟೇಟಿವ್ ಮೆಥಡ್ಸ್. ಕ್ವಾಂಟಿಟೇಟಿವ್ ಮೆಥಡ್ಸ್ ಆ್ಯಂಡ್ ಕ್ವಾಲಿಟೇಟಿವ್ ಮೆಥಡ್ಸ್ ಇಟ್ಸ್ ಹಣಕಾಸು ನೀತಿಯ ಸಾಧನಗಳು. ಏನಪ್ಪ ಇವು ಹಣಕಾಸು ನೀತಿಯ ಸಾಧನಗಳು? ಏನಿದು ಪರಿಮಾಣಾತ್ಮಕ ವಿಧಾನ, ಗುಣಾತ್ಮಕ ವಿಧಾನ? ಇಲ್ಲಿ ಏನಾದರೂ ಅಳತೆ ಮಾಡ್ತಾ ಇದ್ದಾರಾ ತೂಕಕ್ಕೆ ಹಾಕಿ ಅಂತ ನೀವು ಅನ್ನಿಸ್ಬೋದು. ಬಟ್ ಇದು ಏನಪ್ಪ ಅಂತಂದ್ರೆ ಹಣಕಾಸು ನೀತಿಯ ಯಾವ ರೀತಿ ಇಟ್ಕೋಬೇಕು ಮತ್ತು ಯಾವ ರೀತಿ ಮುಂದೆ ನಡೆಸ್ಕೊಂಡು ಹೋಗಬೇಕು, ಯಾವಾಗ ನಾವು ಹಣದಲ್ಲಿ ಏರಿಳಿತಗಳನ್ನು ಮಾಡಬೇಕು, ಬಡ್ಡಿ ದರವನ್ನು ಯಾವ ರೀತಿ ನಿರ್ಧಾರ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತದೆ. ಹಣಕಾಸು ನೀತಿಯ ಸಾಧನಗಳು ಪರಿಮಾಣಾತ್ಮಕ ವಿಧಾನಗಳು ಮತ್ತು ಗುಣಾತ್ಮಕ ವಿಧಾನಗಳು ಅಂತ ನಾವು ಇಲ್ಲಿ ಡಿವೈಡೇಷನ್ ಮಾಡಿ ಅಧ್ಯಯನ ಮಾಡ್ತೀವಿ. ಹಾಗಾದರೆ ಪರಿಮಾಣಾತ್ಮಕ ವಿಧಾನಗಳು ಅಂತಕ್ಕಂಥ ಒಂದು ವಿಚಾರದಲ್ಲಿ ನಾವು ಏನನ್ನ ಡಿಸ್ಕಷನ್ ಮಾಡ್ತೇವೆ ಅಂದರೆ ಮುಕ್ತ ಪೇಟೆಯ ಕಾರ್ಯಾಚರಣೆ. ಮುಕ್ತ ಪೇಟೆಯ ಕಾರ್ಯಾಚರಣೆ ಬ್ಯಾಂಕ್ನ ದರ, ನಗದು ಮೀಸಲು ಅನುಪಾತ, ಶಾಸನಬದ್ಧ ದ್ರವ್ಯತಾ ಅನುಪಾತ, ರೇಪೋ ದರ, ರಿವರ್ಸ್ ರೇಪೋ ದರ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಇಂತಕ್ಕಂಥ ಪ್ರಮುಖವಾಗಿ 7 ಪರಿಮಾಣಾತ್ಮಕ ವಿಧಾನಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಜೊತೆಗೆ ಗುಣಾತ್ಮಕ ವಿಧಾನಗಳು ಯಾವ್ಯಾವ ಅದಾವಪ್ಪ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳಿಗೆ ನಿರ್ದೇಶನ ನೀಡುವುದು, ಅಂಚಿನ ಅಗತ್ಯತೆಯನ್ನು ನಿರ್ಧಾರ ಮಾಡುವುದು, ನೈತಿಕ ಪ್ರೇರಣೆ, ಅನುಭೋಗಿ ಸಾಲವನ್ನು ನಿಯಂತ್ರಣ ಮಾಡುವುದು, ಸಾಲ ಪಡಿತರ, ನೇರ ಕ್ರಮ, ಪ್ರಚಾರ ಅಂತಕ್ಕಂಥ ಗುಣಾತ್ಮಕ ವಿಧಾನಗಳನ್ನು ನೋಡ್ತೀವಿ. ಈ ಗುಣಾತ್ಮಕ ವಿಧಾನಗಳ ಬಗ್ಗೆ ನಮ್ಮ ಒಂದು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಬರುವಂಥದ್ದು ಬಹಳಷ್ಟು ವಿರಳ. ಬಟ್ ಈ ಒಂದು ವಿಚಾರಗಳ ಬಗ್ಗೆ ಪರಿಮಾಣಾತ್ಮಕ ವಿಚಾರಗಳ ಬಗ್ಗೆ ಬರುವಂತಹ ಪ್ರಶ್ನೆಗಳು ಹೈ ಲೆವೆಲ್ ಪ್ರಶ್ನೆಗಳು, ಆಮೇಲೆ ಹೈ ಸ್ಕೋರ್ಡ್ ಏನಪ್ಪ ಅಂತಂದ್ರೆ ವಿಚಾರಗಳಾಗಿದಾವೆ. ಓಕೆನಾ? ಹಾಗಾದರೆ ನಾವು ಆರಂಭದಾಗ ಏನು ತಿಳ್ಕೊಳ್ಳೋಣ ಅಂದ್ರೆ ಪರಿಮಾಣಾತ್ಮಕ ವಿಧಾನಗಳ ಬಗ್ಗೆನೇ ತಿಳ್ಕೊಳ್ಳೋಣ. ಈ ಬಹಳ ಪ್ರಶ್ನೆಗಳು ಬಂದಿವೆ. ರೇಪೋ ದರ, ರಿಸರ್ವ್ ರೇಪೋ ದರ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ, ಶಾಸನಬದ್ಧ ದ್ರವ್ಯನ SSLR, DDLR ಎಲ್ಲ ಪ್ರಶ್ನೆಗಳು ಬಂದಿವೆ. ಓಕೆನಾ? ಆದರೆ ಪರಿಮಾಣಾತ್ಮಕ ವಿಧಾನಗಳು ಅಂತಕ್ಕಂಥದ್ದು ನೋಡಿದ್ರೆ ಕ್ವಾಂಟಿಟೇಟಿವ್ ಮೆಥಡ್ಸ್ ಬಗ್ಗೆ ಪರಿಮಾಣಾತ್ಮಕ ವಿಧಾನಗಳನ್ನು ನೇರ ಸಾಲ ನಿಯಂತ್ರಣ ವಿಧಾನಗಳು ಎಂದು ಕರೀತಾರೆ. ಪರಿಮಾಣಾತ್ಮಕ ವಿಧಾನಪ್ಪ ಅಂತಂದ್ರೆ ನೇರವಾಗಿ ಸಾಲವನ್ನು ನಿಯಂತ್ರಣ ಮಾಡೋದು. ಯಾವಾಗ ಸಾಲ ಜನ ಹೆಚ್ಚಿಗೆ ತಗೋಬೇಕು, ಯಾವಾಗ ಸಾಲ ಜನ ಕಡಿಮೆ ತಗೋಬೇಕು ಅಂತಕ್ಕಂಥದ್ದನ್ನು ಯಾರು ನಿರ್ಧಾರ ಮಾಡ್ತಾರಂದ್ರೆ ದಿಟ್ಸ್ ಫಾದರ್ ಆಫ್ ಆಲ್ ಬ್ಯಾಂಕ್ಸ್, ಇಟ್ಸ್ RBI. ಎಲ್ಲ ಒಂದು ಬ್ಯಾಂಕ್ಗಳ ತಂದೆ ಯಾರಪ್ಪ ಅಂತಂದ್ರೆ ಅಪ್ಪ ಅವ್ವ ಯಾರಂದ್ರೆ RBIನೇ ನಿರ್ಧಾರ ಮಾಡ್ತದೆ. ಓಕೆನಾ? ಹಾಗಾದರೆ ಈ RBI ಹೆಂಗೆ ನಿರ್ಧಾರ ಮಾಡ್ತದೆ? ನೇರ ಸಾಲ ನಿಯಂತ್ರಣ ವಿಧಾನ ಅಂತ ಕೂಡ ಕರೀತಾರಂತ ಪರಿಮಾಣಾತ್ಮಕ ವಿಧಾನಕ್ಕೆ. ಓಕೆನಾ? ಹಾಗಾದರೆ ಈ ಪರಿಣಾಮ ಸಾರ್ವತ್ರಿಕವಾಗಿರ್ತದೆ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ. ಹೌದು, ಹೆಚ್ಚು ಪರಿಣಾಮ. ಯಾಕಂದ್ರೆ ಇದು ಮಾಡ್ತಾ ಇರ್ತಕ್ಕಂಥವ್ರು ಯಾರು? RBI ಮಾಡ್ಲಾಗತ್ತದ. ಏನರ್ಥ? ಅದು ಭಾಳಷ್ಟು ಏನಪ್ಪ ಅಂದ್ರೆ ಪರಿಣಾಮ ಇರ್ತದೆ. ಅದು ಭಾಳಷ್ಟು ಎಫೆಕ್ಟಿವ್ ಆಗಿ ಮೆಥಡನ್ನು RBI ಯೂಸ್ ಮಾಡ್ತದೆ. ಓಕೆನಾ? ಇನ್ನು ಮುಕ್ತ ಪೇಟೆಯ ಕಾರ್ಯಾಚರಣೆ ಏನಿದು? ಓಪನ್ ಮಾರ್ಕೆಟ್ ಆಪರೇಷನ್. RBIಯು ಸರ್ಕಾರಿ ಭದ್ರತೆಗಳನ್ನು ಮುಕ್ತವಾಗಿ ಮಾರುವ ಮತ್ತು ಕೊಳ್ಳುವ ಪೇಟೆಯ ಕಾರ್ಯಾಚರಣೆಯನ್ನು ಮುಕ್ತ ಪೇಟೆಯ ಕಾರ್ಯಾಚರಣೆ ಅಂತವೆ. ಏನು RBI ಏನಪ್ಪ ಅಂತಂದ್ರೆ ಸರ್ಕಾರದ ಎಲ್ಲ ಭದ್ರತೆಗಳನ್ನು, ಸರ್ಕಾರದ ಎಲ್ಲ ಒಂದು ವ್ಯವಹಾರಗಳನ್ನು ಏನು ಮಾಡ್ತಂದ್ರೆ ಮುಕ್ತವಾಗಿ ಮಾರುವ ಮತ್ತು ಕೊಳ್ಳುವ ಪೇಟೆಯ ಕಾರ್ಯಾಚರಣೆ. ಪೇಟೆ ಅಂದ್ರೆ ಏನು? ಇದೊಂದು ಮಾರ್ಕೆಟ್. ಓಕೆನಾ? ಮಾರ್ಕೆಟ್ನ ಒಂದು ಕಾರ್ಯಾಚರಣೆ ಮುಕ್ತ ಪೇಟೆಯ ಕಾರ್ಯಾಚರಣೆ ಅಂತ ಕರಿತೀವಿ. ಹಾಗಾದರೆ ಪ್ರಸ್ತುತ RBI ಕಾಯ್ದೆಯ ಪ್ರಕಾರ RBI ಸರ್ಕಾರದ ಭದ್ರತೆಗಳನ್ನು, ಖಜಾನೆ ಹುಂಡಿಗಳನ್ನು ಮತ್ತು ಇತರೆ ಪ್ರಮಾಣೀಕೃತ ಭದ್ರತೆಗಳನ್ನು ಕೊಳ್ಳುತ್ತದ. ಯಾವಾಗ RBI ಏನು ಮಾಡ್ತಪ್ಪ ಅಂತಂದ್ರೆ ಸರ್ಕಾರದ ಭದ್ರತೆಗಳಾಗಿರ್ಬೋದು, ಖಜಾನೆ ಹುಂಡಿಗಳಾಗಿರ್ಬೋದು, ಆಮೇಲೆ ಬಾಂಡ್ ಪೇಪರ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಕೊಳ್ಳುತ್ತದ ಮತ್ತು ಮಾರ್ತದ. ಜೊತೆಗೆ RBI ಭದ್ರತೆಗಳನ್ನು ಮಾರುವ ಮೂಲಕ ಅರ್ಥವ್ಯವಸ್ಥೆಯಲ್ಲಿ ದ್ರವ್ಯತೆಯನ್ನು ಕಡಿಮೆ ಮಾಡುತ್ತದೆ. ದ್ರವ್ಯತೆಯನ್ನು ಕಡಿಮೆ ಮಾಡ್ತಾ ಹಾಗೆಯೇ ಕೊಳ್ಳುವ ಮೂಲಕ ದ್ರವ್ಯತ್ವವನ್ನು ಹೆಚ್ಚಿಸ್ತದೆ. ಕೊಳ್ಳುವ ಮೂಲಕ ದ್ರವ್ಯತ್ವವನ್ನು ಕೂಡ ಹೆಚ್ಚಿಗೆ ಮಾಡ್ತಾ ಅದೇ ರೀತಿ ಏನು ಮಾಡ್ತಂದ್ರೆ
ಅರ್ಥವ್ಯವಸ್ಥೆಯಲ್ಲಿ ದ್ರವ್ಯತ್ವವನ್ನು ಕಡಿಮೆ ಮಾಡ್ತಾ, ಹಾಗೆ ಕೊಳ್ಳುವ ವ್ಯವಸ್ಥೆ ದ್ರವ್ಯತೆಯನ್ನು ಕೂಡ ಹೆಚ್ಚಿಗೆ ಮಾಡ್ತಾ. ಅಂದರೆ RBI ಭದ್ರತೆಗಳನ್ನು ಮಾರಿದ ಸಂದರ್ಭದಲ್ಲಿ ದ್ರವ್ಯತೆಯು ಕಡಿಮೆಯಾದರೆ ಅವುಗಳನ್ನು ಕೊಳ್ಳುವ ಸಂದರ್ಭದಲ್ಲಿ ದ್ರವ್ಯತೆಯು ಹೆಚ್ಚಾಗಿರ್ತದೆ. ಇವಾಗ ಇದನ್ನು ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವಾಗ ಎ ಎಂಬ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದ್ರೆ ತನ್ನಲ್ಲಿರ್ತಕ್ಕಂಥ 10,000 ರೂಪಾಯಿಗಳನ್ನು ಬ್ಯಾಂಕ್ನ FD ಇಡಬೇಕಂತೇಳಿ ತರ್ತಾನೆ. ಓಕೆನಾ. ಅವಾಗ ಸರ್ಕಾರ ಏನು ಮಾಡ್ತದ, ಬ್ಯಾಂಕ್ ಏನು ಮಾಡ್ತಾನಪ್ಪ ಅಂತಂದ್ರೆ ಬ್ಯಾಂಕ್ನಾಗ ಕೂತಾವ ಏನಾಗ್ತಾನಪ್ಪ, ಹೌದಪ್ಪ ನಿಂದು 10,000 ರೂಪಾಯಿ ನಾವು ತೋತೀವಿ, ನಿನಗೇನಪ್ಪ ಅಂತಂದ್ರೆ 2% ಬಡ್ಡಿ ನಿನಗೆ ನಾವು ಕೊಡ್ತೇವೆ. ಓಕೆನಾ. ನಿಮ್ಗೆ 2% ನಾವು ಬಡ್ಡಿ ಕೊಡ್ತೇವೆ. ಓಕೆನಾ. ಈಗ 10,000 ರೂಪಾಯಿ ತೋತಾರ. ಯಾರು ತೋತಾರ? ಬ್ಯಾಂಕ್ನಾಗ ಕೂತಾವ ಮ್ಯಾನೇಜರ್ ತೋತಾರ. ಅವಾಗ 2% ನಿನಗೆ ಮಾತ್ರ ವರ್ಷನ ಬಡ್ಡಿ ಕೊಡ್ತೀವಿ ಅಂತ ಹೇಳ್ತಾನೆ. ಯಾರಿಗೆ? ಎ ಎಂಬ ವ್ಯಕ್ತಿಗೆ. ಯಾರು? ಬ್ಯಾಂಕ್ದವ. ಅವಾಗ ಇವ ರೊಕ್ಕ ತೊಗೊಂಡವ ಏನು ಮಾಡ್ತಾನ, ಇದನ್ನು 3% ಏನು ಮಾಡ್ತಾರಪ್ಪ ಅಂತಂದ್ರೆ ಬ್ಯಾಂಕ್ನವರು ಬೇರೆ ಕಡೆ ಡಿಪಾಸಿಟ್ ಮಾಡೋದಾಗಿರ್ಬೋದು, ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ, ಹಣವನ್ನು ಓಡಾಡಿಸ್ತಾರೆ. ಅವಾಗ 1% ಯಾರು ಇಟ್ಕೋತಾರ? ಬ್ಯಾಂಕ್ನವ್ರು ಇಟ್ಕೋತಾರೆ. 1% ಬ್ಯಾಂಕ್ನವ್ರು ಇಟ್ಕೋತಾರ. ಅವಾಗ ಉಳಿದ 2% ಏನು ಮಾಡ್ತಾರೆ ಅಂದ್ರೆ ಡೈರೆಕ್ಟಾಗಿ ಇವನಿಗೆ ಎ ಎಂಬ ವ್ಯಕ್ತಿ ಕೊಟ್ಟು ಬಿಡ್ತಾರೆ. ಹಾಗಾದರೆ ಇಲ್ಲಿ ಏನಾಯಿತು? 1% ಯಾರಿಗೆ ಸಿಕ್ತು? ಈಗ ಬ್ಯಾಂಕ್ನವ್ರಿಗೆ ಸಿಕ್ತು. ಏನು ಕೆಲಸ ಮಾಡಿರೋದು, ಬರೀ 1 ವರ್ಷ ಕಾಯ್ದಾರ ಅವರು ಒಂದು ಇಟ್ಕೊಂಡು ಎಲ್ಲ ಕೆಲಸ. ಓಕೆನಾ. ಈಗ ಒಂದು ವೇಳೆ ಈಗ ಎ ಎಂಬ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದ್ರೆ RBI ಬೆಲೆಗೆ ಹೋಗಿ ನನಗೆ ಒಂದು 10,000 ರೂಪಾಯಿ ಕೊಡ್ರಿ ಅಂತೇಳಿ ಕೇಳ್ತಾನೆ. ಅವಾಗ RBIನ ಒಳಗೆ ಕೂತಾವ ಏನು ಮಾಡಿ ಮ್ಯಾನೇಜರ್ ಏನು ಮಾಡ್ತಾನೆ, ನಿನಗೆ 10,000 ರೂಪಾಯಿ ನೀನು ಕೊಡ್ತೇವಪ್ಪ, ನಿನಗೇನಾಗ್ತ 2.3% ನಿನಗೆ ಬಡ್ಡಿ ಆಗ್ತದೆ ಮತ್ತು ವರ್ಷನ ಕಟ್ಟಬೇಕಾಗತ್ತೆ ಅಂತ ಅವ ಹೇಳ್ತಾನೆ. ಅವಾಗ ಅವನತ್ತಾನ ಹೌದ್ರಿ ಕಟ್ತೀನಿ ರೀ ಅಂತ ಹೇಳ್ತಾನೆ. ಅವಾಗ 2.3% ಬಡ್ಡಿ ಏನು ಮಾಡ್ತಾನಪ್ಪ ಅಂತಂದ್ರೆ ಇವನಿಗೆ ಏನು ಮಾಡ್ತಾನಪ್ಪ ಅಂತಂದ್ರೆ ದುಡ್ಡು ಕೊಡ್ತಾನೆ. ಅವಾಗ ಇವ ಏನು ಮಾಡ್ತಾನಪ್ಪ ಅಂತಂದ್ರೆ ಮ್ಯಾನೇಜರ್ ಏನು ಮಾಡ್ತಾನಂದ್ರೆ, ಮ್ಯಾನೇಜರ್ ಅವ ಬ್ಯಾಂಕ್ನಲ್ಲಿ ರೊಕ್ಕ ಕೊಟ್ಟಿರಲ್ಲ, ಯಾರೋ ಇಂಥ 10,000 ರೂಪಾಯಿ ಇಟ್ಟಿರ್ತಾನಲ್ಲ, ಅವ್ನಿಗೆ 1% ಕೊಡ್ತಾನಲ್ಲ, ಅವೇ ರೊಕ್ಕ ಇವನಿಗೆ ಕೊಡ್ತಾನ. ಅವಾಗ ಇವ್ನಿಗೆ ಎಷ್ಟು ಉಳಿತೋ 1.3% ಆಟೋಮೆಟಿಕ್ಕಾಗಿ ಇವನಿಗೆ ಬಡ್ಡಿ ಬೇರೆ ಕಡೆಯಿಂದ ಬಂದಿದ್ದು ಇಲ್ಲೇ ಅವ ಇನ್ವೆಸ್ಟ್ ಮಾಡ್ತಾನೆ. ಈ ರೀತಿಯಾಗಿ ಹಣವನ್ನು ಓಡಾಡಿಸ್ತಾರೆ. ಯಾಕಂದ್ರೆ ಅಲ್ಲಿ RBIನ ಒಂದು ಪ್ರಮುಖ ಚುಕ್ಕಾಣಿದಾರನಾಗಿ ತಿರುವೆ ಮನೆ ಅಂತ ಎದಕ್ಕೆ ಕರಿತೀವಿ ಅಂದ್ರೆ ಇದಕ್ಕೆ. ಓಕೆನಾ. ಈ ರೀತಿಯಾಗಿ ಮುಕ್ತ ಪೇಟೆಯ ಮಾರುಕಟ್ಟೆಯಾಗಿ ನಿರ್ಮಾಣ ಮಾಡ್ತಾರೆ. ಜೊತೆಗೆ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ದ್ರವ್ಯತೆಯನ್ನ, ಇದಕ್ಕೆ ದ್ರವ್ಯತೆ ಅಂತ ಕರೀತಾರೆ. ಓಕೆನಾ. ದ್ರವ್ಯತೆ ಏನಪ್ಪಾ ಅಂತಂದ್ರೆ ನಿಭಾಯಿಸ್ತದ, ನಿಯಂತ್ರಣ ಮಾಡ್ತದೆ ಈ ರೀತಿಯಾಗಿ. ಇನ್ನು ಹಣದುಬ್ಬರ ಸಂದರ್ಭದಲ್ಲಿ ಮುಕ್ತ ಪೇಟೆಯ ಭದ್ರತೆಗಳನ್ನ ಮಾರುವ ಮೂಲಕ ದ್ರವ್ಯತೆಯನ್ನ ಕಡಿಮೆ ಮಾಡ್ತದ. ಈಗ ಒಂದು ಹಣದುಬ್ಬರ ಆಯ್ತು, ನಮ್ಮ ಒಂದು ರೂಪಾಯಿಯ ಮೌಲ್ಯ ಮಾರುಕಟ್ಟೆಯಲ್ಲಿ ಬಿತ್ತಪ್ಪ ಅಂತಂದ್ರೆ ಅವಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಒಂದು ಭದ್ರತೆಗಳು, ಬಾಂಡ್ಗಳಾಗಿರ್ಬೋದು, ಸಾಲಗಳಾಗಿರ್ಬೋದು ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಕೊಟ್ಟು ಬಿಡ್ತಾರೆ. ಅವಾಗ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಕಡಿಮೆ ದರದಲ್ಲಿ ಏನಪ್ಪಾ ಅಂತಂದ್ರೆ ಮಾಡಿಬಿಡ್ತಾರೆ. ಅವಾಗ ಅನಪ್ರಸರಣ ಸಂದರ್ಭದಲ್ಲಿ ಈ ಭದ್ರತೆಗಳನ್ನು ಕೊಳ್ಳುವ ಮೂಲಕ ದ್ರವ್ಯತೆಯನ್ನು ಹೆಚ್ಚಿಗೆ ಮಾಡ್ತಾರೆ. ಅಂದ್ರೆ ಆ ಟೈಮಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ನಿಮಗೆ ಬಡ್ಡಿ ಹೆಚ್ಚಿಗೆ ಕೊಡ್ತೀವಿ, ನಮಗೆ ನೀವು ಆ ಎಲ್ಲ ದುಡ್ಡುಗಳನ್ನು ಕೊಟ್ಟು ಬಿಡ್ರಿ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ದುಡ್ಡು ಕೊಟ್ಟು ಬಿಡ್ತಾರೆ. ಇಂತಿಷ್ಟು ದುಡ್ಡೆಲ್ಲ ಅಮೌಂಟ್ ಆಗ್ಬಿಟ್ಟು ಜಮಾ ಆಗ್ಬಿಡ್ತದೆ. ಅವಾಗ ಅವ್ರು ಏನು ಮಾಡ್ತಾರೆ ಅಂದ್ರೆ ಬೇರೆ ಕಡೆಗೆ ಇಂತಿಷ್ಟು ರೆಂಟಿಗೆ ಅವ್ರ ಕೆಲಸ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ದುಡ್ಡನ್ನು ಭದ್ರತೆಯ ಮೂಲಕ ತಮ್ಮಲ್ಲಿಟ್ಟುಕೊಂಡು ಆ ದುಡ್ಡನ್ನು ಬೇರೆ ಕಡೆಗೆ ಇನ್ವೆಸ್ಟ್ ಮಾಡೋದರ ಮೂಲಕ ಅಥವಾ ಬೇರೊಬ್ಬರ ಮೇಲೆ ಇನ್ವೆಸ್ಟ್ ಮಾಡೋದರ ಮೂಲಕ ಆ ಹಣಕ್ಕೆ ಮತ್ತೊಂದಿಷ್ಟು ಹಣವನ್ನಾಗಿ ಮಾಡಿ ತನ್ನಲ್ಲಿ ಒಂದಿಷ್ಟು ದ್ರವ್ಯತೆಯನ್ನು ಕಾಪಾಡಿಕೊಂಡು ಉಳಿದ ಹಣವನ್ನು ಗ್ರಾಹಕರಿಗೆ ಕೊಡುವಂತಹ ಕೆಲಸ. ಈ ರೀತಿಯಾಗಿ ಹಣದುಬ್ಬರ ಸಂದರ್ಭದಲ್ಲಿಯೂ ಕೂಡ ಮುಕ್ತಪೇಟೆಯ ಭದ್ರತೆಗಳನ್ನು ಮಾರುವ ಮೂಲಕ ದ್ರವ್ಯತೆಯನ್ನು ಕಡಿಮೆ ಮಾಡ್ತದೆ. ಹಣಪ್ರಸರಣದ ಸಂದರ್ಭದಲ್ಲಿ ಭದ್ರತೆಯನ್ನು ಕೊಳ್ಳುವ ಮೂಲಕ ದ್ರವ್ಯತೆಯನ್ನು ಹೆಚ್ಚಿಸ್ತದೆ. ಇದೇ ಸಿಂಪಲ್ ನಿಮಗೆ ಹೇಳ್ಬೇಕಂದ್ರೆ. ಓಕೆನಾ. ಇನ್ನು ಸೈದ್ಧಾಂತಿಕವಾಗಿ ಮುಕ್ತಪೇಟೆಯ ಕಾರ್ಯಾಚರಣೆಯ ಬ್ಯಾಂಕು ದರ ನೀತಿಗಿಂತ ಉತ್ತಮವಾಗಿರ್ತದೆ. ಸೈದ್ಧಾಂತಿಕವಾಗಿ ಮುಕ್ತಪೇಟೆಯ ಕಾರ್ಯಾಚರಣೆ ಸಂದರ್ಭದಾಗ ಏನಪ್ಪಾ ಅಂತಂದ್ರೆ ಉತ್ತಮವಾಗಿರುವಂಥ ಒಂದು ದ್ರವ್ಯತೆ ಅದು RBI ಕಾಪಾಡ್ಕೊಳ್ತಾನೆ. ಕಾರಣ ಮುಕ್ತಪೇಟೆಯ ಕಾರ್ಯಾಚರಣೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳು ಸಹಕಾರ ಅಗತ್ಯವಿರುವುದಿಲ್ಲ. ಇನ್ನು ಮುಂದಿನ ಪ್ರಮುಖ ಕಾರ್ಯ ಯಾವುದು? ಬ್ಯಾಂಕು ದರ ನೀತಿ, ಬ್ಯಾಂಕ್ ರೇಟ್ ಪಾಲಿಸಿ ಅಂತಕ್ಕಂಥದ್ದನ್ನು ನೋಡೋಣ. ಬ್ಯಾಂಕ್ ದರ ನೀತಿ ಏನಪ್ಪ ಇದು? ಈ ಬ್ಯಾಂಕ್ ದರ ನೀತಿ, ಈಗ ನಾವು ದ್ರವ್ಯತೆ ಬಗ್ಗೆ ನೋಡಿದ್ವಿ, ಆಮೇಲೆ ಯಾವ ರೀತಿ ತಿರುವೆ ಮನೆ ಅದ ಅಂತ ನೋಡಿದ್ವಿ. ಈಗ ನಾವು ಏನು ನೋಡ್ಬೇಕಂದ್ರೆ ಬ್ಯಾಂಕು ದರ ನೀತಿ ಅಂತಕ್ಕಂಥದ್ದು. ಏನಿದು ಬ್ಯಾಂಕು ದರ ನೀತಿ? RBI ಎಲ್ಲ ವಾಣಿಜ್ಯ ಬ್ಯಾಂಕುಗಳಿಗೆ ಭದ್ರತೆಗಳನ್ನು ಒದಗಿಸುವ ಮೂಲಕ ನೀಡುವ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರವನ್ನು ಬ್ಯಾಂಕ್ ದರ ಅಂತ ಕರೀತಾರೆ. ಅಂದರೆ ವಾಣಿಜ್ಯ ಬ್ಯಾಂಕುಗಳಿಗೆ ಭದ್ರತೆಯನ್ನು ನೀಡುವ ಮೂಲಕ ಸಾಲದ ಮೇಲೆ ವಿಧಿಸುವ, ಅಂದರೆ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರ. ಈಗ ವಾಣಿಜ್ಯ ಬ್ಯಾಂಕ್ಗಳು ಬರ್ತಾವ, RBI ಬಂದು ನಂಗೆ ಇಂತಿಷ್ಟು ದುಡ್ಡು ಕೊಡೋಪ್ಪ ಅಂತ ಹೇಳಿ RBI ಕೇಳ್ತಾರ. ಅವಾಗ RBI ಏನು ಮಾಡ್ತಪ್ಪ, ನಿನಗೆ ಇಂತಿಷ್ಟು ಬಡ್ಡಿ ಆಗ್ತದೆ ಹೇಳ್ತಾರ. ಅವಾಗ ಇದ್ರ ಮ್ಯಾಗ RBI
ಆರ್ ಬಿ ಐ ಏನು ಮಾಡ್ತಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಇಂತಿಷ್ಟು ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಹೇರ್ಕಿಸಂದ್ರೆ ಇವ್ರಿಗೆ ದುಡ್ಡು ಕೊಡ್ತದ. ಈ ದುಡ್ಡು ತೊಗೊಂಡು ಇವ್ರು ಆ ಕಡೆ ಹೋಗ್ತಾರ, ದುಡ್ಡನ್ನ ಇವ್ರು ಕೊಡಬೇಕು. ಜೊತೆಗೆ ಇದು ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐದವರಿಗೆ ಅವರು ಹೇರಿರುವಂಥ ಒಂದು ಬಡ್ಡಿ ದರವನ್ನು ಕೂಡ ಪಾವತಿ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಏನು ಹೇಳ್ತಾರಂದ್ರೆ ಬ್ಯಾಂಕು ದರ ನೀತಿ ಯಾವ ಒಂದು ದರದ ಮೇಲೆ, ಯಾವ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಆಧಾರದ ಮೇಲೆ ಬಡ್ಡಿಯನ್ನು ನೀಡ್ತದೆ ನೋಡು ಆರ್ ಬಿ ಐ ಯಾರಿಗಪ್ಪ ಅಂತಂದ್ರೆ ವಾಣಿಜ್ಯ ಬ್ಯಾಂಕ್ಗಳಿಗೆ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಬ್ಯಾಂಕಿನ ದರ ನೀತಿ. ದರ ಅಂದ್ರೆ ಏನು? ರೇಟ್ ಆಫ್ ಇಂಟ್ರೆಸ್ಟ್ ಯಾವ ರೀತಿ ಬಡ್ಡಿ ನಿಮಗೆ ಯಾವ ದರದ ಮ್ಯಾಗ ನೀಡ್ಬೇಕನ್ನೋದು ನಾ ಡಿಸೈಡ್ ಮಾಡ್ತೀನಿ. ಯಾರು ಡಿಸೈಡ್ ಮಾಡ್ತಾರ? ನಾ ಅಂದ್ರೆ ಯಾರು ಇಲ್ಲಿ? ಆರ್ ಬಿ ಐ ಡಿಸೈಡ್ ಮಾಡ್ಕೇಸಿಂದ್ರೆ ಬ್ಯಾಂಕು ದರವನ್ನು ನೀತಿಯನ್ನಾಗಿ ಮಾಡ್ತದೆ. ಹಾಗಾಗಿ ಇಲ್ಲಿ ಭಾರತ ಸರ್ಕಾರ, ರಾಜ್ಯ ಸರ್ಕಾರಗಳು, ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು, ಸಹಕಾರಿ ಸಂಘಗಳು, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಭದ್ರತೆಗಳನ್ನು ಒದಗಿಸುವ ಮೂಲಕ ಸಾಲವನ್ನು ಪಡಿತಾವೆ. ಓಕೆನಾ? ಬ್ಯಾಂಕು ದರವು ಈ ಸಂಸ್ಥೆಗಳು ದೀರ್ಘಾವಧಿಯ ಸಾಲ ಪ್ರವೃತ್ತಿಗಳ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರ್ತದೆ. ಹಾಗಾದರೆ ಇಲ್ಲಿ ಯಾರಿಗೇನಾದರೂ ಹಾನಿ ಉಂಟಾಗಲಿಕ್ಕೆ ಸಾಧ್ಯನಾ? ಹಾನಿ ಗ್ರಾಹಕರಿಗಂತೂ ಬ್ಯಾಂಕಿನಲ್ಲಿ ಹಾನಿ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಹಾನಿ ಉಂಟಾಗುವಂತಹ ಸಂದರ್ಭ ಏನಾದರೂ ಇದ್ರೆ ಅದು ಯಾವಾಗ ಉಂಟಾಗಲಿಕ್ಕೆ ಸಾಧ್ಯ ಅಂದರೆ ಹಣದುಬ್ಬರದ ಸಂದರ್ಭದಲ್ಲಿ ಮಾತ್ರ. ಓಕೆನಾ? ಈ ರೀತಿಯಾಗಿ ತನ್ನ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತದೆ. ಇನ್ನು ಭಾರತದಲ್ಲಿ ಬ್ಯಾಂಕ್ ದರವು ಹೆಚ್ಚು ಪರಿಣಾಮಕಾರಿ ಆಗಿಲ್ಲ. ಬ್ಯಾಂಕು ದರವು ಹೆಚ್ಚು ಪರಿಣಾಮಕಾರಿಯಾಗಿಲ್ಲ. ಇದಕ್ಕೆ ಪ್ರಮುಖ ಕಾರಣ ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐನ ಮೇಲೆ ಹಣಕಾಸು ನೆರವಿಗಾಗಿ ಅವಲಂಬನೆಯಾಗಿಲ್ಲ ಹಾಗೂ ಅಸಂಘಟಿತ ಹೂಡಿಕೆಗಳ ಮಾರುಕಟ್ಟೆಯ ಕಾರಣದಿಂದ ಅರ್ಹ ಭದ್ರತೆಯನ್ನು ಲಭ್ಯವಿರುವುದಿಲ್ಲ. ಅಂದರೆ ವಾಣಿಜ್ಯ ಬ್ಯಾಂಕುಗಳು ಆಲ್ಮೋಸ್ಟ್ ಅಲ್ಲ ಯಾವುದೇ ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐಗೆ ಹೋಗಿಸಿದ್ರೆ ನನಗೆ ಇಂತಿಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಹೇರಿ ನನಗೆ ದುಡ್ಡು ಕೊಡುವಂಥ ಯಾವುದೂ ಕೂಡ ಅವಲಂಬನೆ ಆಗಿಲ್ಲ. ಹಾಗಾಗಿ ಏನಪ್ಪ ಅಂತಂದ್ರೆ ಭಾರತದಲ್ಲಿ ಬ್ಯಾಂಕ್ ದರ ಅಂದ್ರೆ ಏನು? ರೇಟ್ ಆಫ್ ಇಂಟ್ರೆಸ್ಟ್ ಹೆಚ್ಚು ಪರಿಣಾಮಕಾರಿ. ಯಾಕಂದ್ರೆ ಅದು ಇಲ್ಲೇ ಅಂದ್ರೆ ಪರಿಣಾಮಕಾರಿ ಹಂಗಾಗ್ತದೆ. ಓಕೆನಾ? ಭಾರತ ಅಂದ್ರೆ ಕಡಿಮೆ ಐತಿ. ಭಾರತದಲ್ಲಿ ಬ್ಯಾಂಕ್ ದರವು ಹೆಚ್ಚು ಪರಿಣಾಮಕಾರಿಯಾಗದ ಸಾಲ ನಿಯಂತ್ರಣ ಸಾಧನವಾಗಿಲ್ಲ. 1949 ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾನೂನು, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಅನ್ವಯ ಆರ್ ಬಿ ಐ ಬ್ಯಾಂಕ್ ದರ ನಿಗದಿಪಡಿಸ್ತದೆ. ಯಾವುದರ ಪ್ರಕಾರ? 1949 ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್. ಇನ್ನು 2021 ಮಾರ್ಚ್ನಲ್ಲಿ ಬ್ಯಾಂಕ್ ದರ ಶೇಕಡ 4.25 ಇತ್ತು. 2024ನಲ್ಲಿ 4.4 ಎಷ್ಟಾಗಿದೆ? 4.32 ಆಗಿದೆ. ಇದನ್ನು ನೋಟ್ ಮಾಡಿಕೊಳ್ಳಿ. ಓಕೆನಾ? ಇನ್ನು ನಗದು ಮೀಸಲು ಅನುಪಾತ, ಕ್ಯಾಶ್ ರಿಸರ್ವ್ ರೇಷಿಯೋ, CRR ಅಂತ ಕೂಡ ಕರೀತಾರೆ. CRR ಬಗ್ಗೆ ಬಹಳಷ್ಟು ಬಾರಿ ಪ್ರಶ್ನೆ ಬಂದಿದೆ. ಓಕೆನಾ? ನಗದು ಮೀಸಲು ಅನುಪಾತ. ಎಲ್ಲ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಯ ಒಂದು ಭಾಗವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ನಗದು ರೂಪದಲ್ಲಿ ಕಾಯ್ದಿರಿಸುವುದನ್ನು ಏನಪ್ಪಾ ಅಂತಂದ್ರೆ ನಗದು ಮೀಸಲು ಅನುಪಾತ. ನಗದು ಅಂದ್ರೆ ಏನು? ದುಡ್ಡು. ಮೀಸಲು ಅಂದ್ರೆ ಏನು? ಮೀಸಲಿಡೋದು. ಅನುಪಾತ ಅಂದ್ರೆ ಏನು? ಒಂದು ಅನುಪಾತ. ಒಂದು ಇಂತಿಷ್ಟು ಅನುಪಾತದಾಗ ಏನು ಮಾಡಿರ್ತಾರೆ ಅಂದ್ರೆ ತಮ್ಮಲ್ಲಿ ಒಂದು ಸ್ವಲ್ಪ ಇಟ್ಕೊಂಡು ಉಳಿದ ಒಂದು ಅನುಪಾತ ಏನು ಮಾಡಿರ್ತಾರೆ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಏನು ಮಾಡಿರ್ತಾವ? ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐ ಮ್ಯಾಗ ಏನಪ್ಪಾ ಅಂತಂದ್ರೆ ಅಲ್ಲಿ ಇಟ್ಟಿರ್ತಾರೆ. ಓಕೆನಾ? ಆರ್ ಬಿ ಐ ಮೇಲೆ ಬೆಲೆಕ ಇಟ್ಟಿರ್ತಾರೆ. ಅದಕ್ಕೇನಂತ ನಗದು ಮೀಸಲು ಅನುಪಾತ. ನಮ್ಮಲ್ಲಿ ಎಷ್ಟು ಇಟ್ಕೋಬೇಕು ಅನ್ನೋದು ಒಂದು ನಿರ್ಧಾರ ಯಾರು ಮಾಡ್ತಾರಪ್ಪ ಅಂತಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಮಾಡ್ತಾರೆ. ಯಾರಲ್ಲಿ? ಆರ್ ಬಿ ಐನಲ್ಲಿ ಎಷ್ಟು ಇಡಬೇಕು ಅನ್ನೋದನ್ನು ಕೂಡ ವಾಣಿಜ್ಯ ಬ್ಯಾಂಕ್ಗಳು ನಿರ್ಧಾರ ಮಾಡ್ತಾವ. ತಮ್ಮಲ್ಲಿ ಎಷ್ಟು ಇಟ್ಕೋಬೇಕು ಅನ್ನೋದು ಕೂಡ ವಾಣಿಜ್ಯ ಬ್ಯಾಂಕ್ಗಳು ನಿರ್ಧಾರ ಮಾಡ್ತವೆ. ಯಾಕಂದ್ರೆ ನಗದು ಮೀಸಲು ಅನುಪಾತ ಇಟ್ಸ್ ಟೋಟಲಿ ಡಿಪೆಂಡ್ಸ್ ಆನ್ ವಾಣಿಜ್ಯ ಬ್ಯಾಂಕುಗಳು. ಓಕೆನಾ? ಈಗ CRR ಕ್ಯಾಶ್ ರಿಸರ್ವ್ ರೇಷಿಯೋ ರೂಪದ ನಗದು ಪ್ರಮಾಣವು ಯಾವುದೇ ಬಡ್ಡಿಯನ್ನು ಗಳಿಸುವುದಿಲ್ಲ. ಯಾಕೆ ಒಂದು ಬಡ್ಡಿ ಗಳಿಸೋದಿಲ್ಲ? ಇದು ಕೇಂದ್ರ ಬ್ಯಾಂಕು ಹಣದ ಪೂರೈಕೆ ಮತ್ತು ದ್ರವ್ಯತೆಯನ್ನು ನಿರ್ವಹಿಸುವ ಸಾಧನವಾಗಿ ಬಳಸ್ತಾರೆ. ದ್ರವ್ಯತೆಯ ಸಾಧನವಾಗಿ ಇದನ್ನು ಬಳಸೋದ್ರಿಂದ ಯಾವುದೇ ರೀತಿಯ ಹಣವನ್ನು ಅಪೇಕ್ಷೆ ಮಾಡೋದಿಲ್ಲ ಯಾವ ವಾಣಿಜ್ಯ ಬ್ಯಾಂಕುಗಳು. ಯಾಕೆ ಅಲ್ಲಿ ಇಡ್ತಾರಪ್ಪ ಅಂತಂದ್ರೆ ದ್ರವ್ಯತೆಯನ್ನು, ನಮ್ಮ ಒಂದು ಬ್ಯಾಂಕಿನ ದ್ರವ್ಯತೆಯನ್ನು ಕಾಪಾಡಬೇಕಂದ್ರೆ ನಾವು ಆರ್ ಬಿ ಐ ಬೆಲೆಕ ಏನಪ್ಪ ಅಂತಂದ್ರೆ ನಾವು ಇಂತಿಷ್ಟು ಅನುಪಾತ ರೇಷಿಯೋದಷ್ಟು ಹಣವನ್ನು ಅಲ್ಲಿ ಇಟ್ಟಿರಲೇಬೇಕು. ಓಕೆನಾ? ಅದು ಬಾಂಡ್ಗಳ ರೂಪದಲ್ಲಾಗಿರ್ಬೋದು, ಚಿನ್ನದ ರೂಪದಲ್ಲಾಗಿರ್ಬೋದು, ಹಣದ ರೂಪದಲ್ಲಿ ಆಗಿರ್ಬೋದು. ಓಕೆನಾ? ನಗದು ಮೀಸಲು ಅನುಪಾತವನ್ನು ಹೆಚ್ಚಿಸುವ ಮೂಲಕ ವಾಣಿಜ್ಯ ಬ್ಯಾಂಕುಗಳು ಸಾಲ ವಿತರಣೆಯನ್ನು ನಿಯಂತ್ರಿಸಿ ಅರ್ಥವ್ಯವಸ್ಥೆಯಲ್ಲಿ ದ್ರವ್ಯತೆಯನ್ನು ಕಡಿಮೆ ಮಾಡುವಂಥ ಕೆಲಸ ಪ್ರಪ್ರಥಮ ಬಾರಿಗೆ ಯಾರು ಮಾಡ್ತಾರಪ್ಪ ಅಂತಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಮಾಡ್ತಾವ. ಸಾಲ ವಿಸ್ತರಣೆಯಲ್ಲಿ ನಿಯಂತ್ರಣ ಮಾಡ್ತಾವ. ಅಂದರೆ ಸಾಲವನ್ನು ಕೊಡುವುದು ನಿಲ್ಲಿಸಬಹುದು ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಮಾಡಬಹುದು. ಇವೆರಡು ಇದ್ರೆ ಮಾತ್ರ ದ್ರವ್ಯತೆಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಯಾವುದೇ ಬ್ಯಾಂಕ್ ಆಗಿರ್ಬೋದು, ಇವತ್ತು ಆರ್ ಬಿ ಐ ಆಗಿರ್ಬೋದು ಅಥವಾ ವಾಣಿಜ್ಯ ಬ್ಯಾಂಕ್ಗಳಾಗಿರ್ಬೋದು. ಒಂದು ಆರ್ ಬಿ ಐ ಅಥವಾ ವಾಣಿಜ್ಯ ಬ್ಯಾಂಕ್ಗಳು
ದುಡ್ಡನ್ನು ಅಥವಾ ರೇಟ್ ಆಫ್ ಇಂಟ್ರೆಸ್ಟಿಗೆ ದುಡ್ಡನ್ನು ಕೊಡುವುದು ನಿಲ್ಲಿಸಬಹುದು ಅಥವಾ ರೇಟ್ ಆಫ್ ಇಂಟ್ರೆಸ್ಟನ್ನು ಜಾಸ್ತಿ ಮಾಡಬಹುದು. ಇವೆರಡು ಕಾರಣಗಳಿದ್ದರೆ ಮಾತ್ರ ತಿರುವೆ ಮನೆ ಉಂಟಾಗಲಿಕ್ಕೆ ಸಾಧ್ಯ. ಹಾಗೆಯೇ ನಗದು ಮೀಸಲು ಅನುಪಾತ CRR ಕಡಿಮೆ ಮಾಡುವ ಮೂಲಕ ಅರ್ಥವ್ಯವಸ್ಥೆಯಲ್ಲಿ ದ್ರವ್ಯತೆಯನ್ನು ಹೆಚ್ಚಿಸ್ತದೆ. ಯಾಕಂದರೆ ಬ್ಯಾಂಕ್ನಾಗ ಒಂದು ವೇಳೆ ಇಂತಿಷ್ಟು ಒಯ್ದು ಇರಲಿಲ್ಲ ಅಂದ್ರೆ ಎಲ್ಲ ದುಡ್ಡೆಲ್ಲ ಇರ್ತಾವ, ವಾಣಿಜ್ಯ ಬ್ಯಾಂಕ್ದಾಗ ಇರ್ತಾವ. ಅವಾಗ ಏನು ಮಾಡ್ಬೋದಪ್ಪ ಅಂತಂದ್ರೆ CRR ಕಡಿಮೆ ಮಾಡುವ ಮೂಲಕ, CRR ಅಂದ್ರೆ ಅಲ್ಲಿ ಇಡೋ ರೊಕ್ಕ ಕಡಿಮೆ ಮಾಡಿದ್ರೆ ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ದ್ರವ್ಯತೆಯನ್ನು ಹೆಚ್ಚಿಸ್ಬೋದು. ಅರ್ಥವ್ಯವಸ್ಥೆಯಲ್ಲಿ ದ್ರವ್ಯತೆ ಅಂದ್ರೆ ಏನು? ದುಡ್ಡು ಹೆಚ್ಚಿಸ್ಬೋದು. ಹೆಂಗೆ ಹೆಚ್ಚಿಸ್ಬೋದು? ವಾಣಿಜ್ಯ ಬ್ಯಾಂಕ್ನಾಗೆ ಎಲ್ಲ ಇರ್ತಾವ. RBI ಬೆಲೆಗೆ ಯಾರು ಹೋಗಿ ದುಡ್ಡು ಕೊಡಂಗಿಲ್ಲ. ತಮ್ಮಲ್ಲಿ ಇದ್ದು ಅಂದ್ರೆ ಹೆಚ್ಚಿಗೆ ಬಡ್ಡಿ ಕೊಡ್ತಾರೆ, ಹೆಚ್ಚಿಗೆ ಜನ ತೋತಾರೆ, ಹೆಚ್ಚಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಟ್ಕೋತ ಹೋಗ್ತಾರೆ. ಅವರಲ್ಲಿ ಆ ದುಡ್ಡು ಏನಪ್ಪಾ ಅಂತಂದ್ರೆ ವಾಣಿಜ್ಯ ಬ್ಯಾಂಕ್ ಅವರು ಬೇರೆ ಕಡೆ ಓಡಾಡಿಸ್ತಾರ. ಮತ್ತು ಬೇರೆ ಕಡೆ ಏನಪ್ಪಾ ಅಂತಂದ್ರೆ ಇನ್ವೆಸ್ಟ್ ಮಾಡ್ತಾರೆ. ಆ ಇನ್ವೆಸ್ಟ್ನಲ್ಲಿ ಇಂತಿಷ್ಟು ಇವರು ಮೀಸಲು ಇಟ್ಕೊಂಡು ಇಂತಿಷ್ಟು ಏನಪ್ಪ ಅಂತಂದ್ರೆ ಗ್ರಾಹಕರಿಗೆ ಕೊಡ್ತಾರೆ. ಈ ರೀತಿಯಾಗಿ ಅತಿ ಹೆಚ್ಚು ಹಣ ವಾಣಿಜ್ಯ ಬ್ಯಾಂಕ್ನಲ್ಲಿ ಇತ್ತಂದ್ರೆ ಅತಿ ಹೆಚ್ಚು ಏನಪ್ಪ ಅಂತಂದ್ರೆ ದ್ರವ್ಯತೆ ಒಂದು ಮಾರ್ಕೆಟ್ನಾಗ ಓಡಾಡ್ತಾ ಇರ್ತದೆ. ಹಾಗಾಗಿ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ CRR ಕಡಿಮೆ ಆಯ್ತಂದ್ರೆ ಅರ್ಥವ್ಯವಸ್ಥೆಯಲ್ಲಿ ದ್ರವ್ಯತೆ ಹೆಚ್ಚಿಸ್ತದ. ಇದು ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ಅದ. RBI 1949 ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾನೂನು ಪ್ರಕಾರ ನಗದು ಮೀಸಲು ಅನುಪಾತವನ್ನು ನಿರ್ಧರಿಸುವ ಅಧಿಕಾರವನ್ನು ಹೊಂದಿದೆ. RBI ಏನು ಮಾಡ್ತಪ್ಪ ಅಂತಂದ್ರೆ ಇಂತಿಷ್ಟು ನಗದು ನನ್ನ ಹತ್ರ ನೀವು ಇಡಲಿಕ್ಕೆ ಬೇಕು ಅಂತ ಹೇಳಕ್ಕೆಂದ್ರೆ ಎಲ್ಲಿ ಕಾನೂನು ಮಾಡ್ಯಾರ ಅಂದ್ರೆ 1949 ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್, ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾನೂನು ಪ್ರಕಾರ ಮಾಡ್ಯಾರ. ಓಕೆನಾ. 1962 RBI ತಿದ್ದುಪಡಿ ಕಾಯ್ದೆಯ ಪ್ರಕಾರ RBI ಏನು ಮಾಡ್ತಪ್ಪ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳ ಒಟ್ಟು ಬೇಡಿಕೆ, ಠೇವಣಿ ಮತ್ತು ಅವಧಿ ಹೊಣೆಗಾರಿಕೆಗಳ 3% 15% ನಿಗದಿಪಡಿಸುವ ಅಧಿಕಾರ ಹೊಂದಿತ್ತು ಅಂತ ಕೊಟ್ಟಿದ್ದಾರೆ. ಈ ವಿಧಾನವನ್ನು 1970-80ರ ದಶಕ ಹಣದುಬ್ಬರ ನಿಯಂತ್ರಣ ಪ್ರಮುಖ ಸಾಧನವಾಗಿ ಬಳಸಲಾಯಿತು. 1980 ದಶಕದಲ್ಲಿ ಅರ್ಥವ್ಯವಸ್ಥೆಯಲ್ಲಿ ದ್ರವ್ಯತೆಯ ಹೆಚ್ಚಳದಿಂದ ಕಾರಣದಿಂದ 10% 15% ಹಚ್ಚಲಾಯಿತು. ಇದೇನು ಇಂಪಾರ್ಟೆಂಟ್ ಆಗಲ್ಲ ನಿಮ್ಗೆ, ಇವೆರಡು ಲೈನ್ಗಳು ಏನು ಇಂಪಾರ್ಟೆಂಟ್ ಆಗಲ್ಲ. ಓಕೆನಾ. ಇನ್ನು ಇಂಪಾರ್ಟೆಂಟ್ ಆಗುವಂಥದ್ದು, ನರಸಿಂಹನ್ ಸಮಿತಿಯು ತನ್ನ ವರದಿಯಲ್ಲಿ ಅಧಿಕ CRR ಅನ್ನು ವಿರೋಧಿಸಿ ಕಡಿಮೆ ಮಾಡುವಂತೆ ಶಿಫಾರಸು ಮಾಡ್ತು. ಅಂದರೆ ಅತಿ ಹೆಚ್ಚಿನ ಒಂದು CRR ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋವನ್ನು ಹೆಚ್ಚಿಗೆ ಒಂದು RBI ಬೆಲೆಗೆ ಇಟ್ಕೋತ ಹೋದ್ರೆ ವಾಣಿಜ್ಯ ಬ್ಯಾಂಕ್ಗಳ ಗತಿ ಏನು? ಹಾಗಾಗಿ ನರಸಿಂಹ ಸಮಿತಿ ಏನು ಹೇಳ್ತಾ ಅಂತಂದ್ರೆ ಅಧಿಕ CRR ಅನ್ನು ವಿರೋಧಿಸಿ ಕಡಿಮೆ ಮಾಡುವಂತೆ ಶಿಫಾರಸು ಮಾಡುತ್ತೆ. ಯಾರಿಗೆ? RBI. ಆದ್ದರಿಂದ 1994 to 1995 CRR ಅನ್ನು 15% 8% ಕಡಿಮೆ ಮಾಡಲಾಯಿತು. ಪ್ರಸ್ತುತ 2021 ಮಾರ್ಚ್ನಲ್ಲಿ 3% ಬಟ್ ಇವಾಗ ಪ್ರಸ್ತುತ 2024-5 ಎಷ್ಟದಪ್ಪ ಅಂತಂದ್ರೆ 2024-5 ಎಷ್ಟು 25 ಎಷ್ಟದಪ್ಪ ಅಂತಂದ್ರೆ ಈ ಸದ್ಯಕ್ಕೆ ಎಷ್ಟದಪ್ಪ ಅಂತಂದ್ರೆ 3.2 ಅದ. 2% ಮತ್ತೆ ಹೆಚ್ಚಿಗೆ ಮಾಡ್ರ, ಯಾಕೆ ಗೊತ್ತಿಲ್ಲ, ಬಟ್ 3.2% ಹೆಚ್ಚಿಗೆ ಆಡ್ರ. ಓಕೆನಾ. ಈಗ ಮುಂದಿನ ವಿಚಾರದ ಬಗ್ಗೆ ನೋಡೋದಾದರೆ ಶಾಸನಬದ್ಧ ದ್ರವ್ಯತೆಯ ಅನುಪಾತ SLR ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಯು ನೋ ಅಬೌಟ್ ಇಟ್. ವಾಣಿಜ್ಯ ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಯ ಒಂದು ಭಾಗವನ್ನು ತಮ್ಮ ಬಳಿಯೇ ದ್ರವ್ಯತ್ವದ ರೂಪದಲ್ಲಿ ಹೊಂದುವುದನ್ನು ಶಾಸನಬದ್ಧ ದ್ರವ್ಯತೆಯ ಅನುಪಾತ. ಶಾಸನಬದ್ಧವಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮಲ್ಲಿ ಒಂದು ಠೇವಣಿ ಇದ್ದಿರ್ತವೆ. ಇವೆಲ್ಲ ಠೇವಣಿಗಳು ಕೂಡಿಸಿ ಒಂದು ಠೇವಣಿ ಆತ. ಆ ಎಲ್ಲ ಠೇವಣಿಯ ಒಂದು ಭಾಗವನ್ನು ತಮ್ಮ ಅಂದರೆ ಇವಾಗ 10 ರೂಪಾಯಿ ವಾಣಿಜ್ಯ ಬ್ಯಾಂಕ್ ಬೆಲೆ ಅದ ಅಂದ್ರೆ ಅದು ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಭಾಗ, 10 ಭಾಗದಾಗ ಒಂದು ಭಾಗ ಅಂದ್ರೆ ಒಂದು ಭಾಗ $1 ಇಟ್ಕೋಬೇಕು ತಾನು ಬೆಲೆ. ಉಳಿದಿದ 9 ರೂಪಾಯಿದಾಗ CRR ಎಷ್ಟು ಕೊಡಬೇಕು, ಇಂಟ್ರೆಸ್ಟ್ ಎಷ್ಟು ಕೊಡಬೇಕು, ಬೇರೆ ಕಡೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ತನ್ನಲ್ಲಿ ಎಷ್ಟು ಮೀಸಲು ಅನುಪಾತವನ್ನು ಇಟ್ಕೋಬೇಕು. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಡಿವೈಡೇಷನ್ ಮಾಡ್ಕೊಂತ ಹೋಗ್ತದೆ. ಓಕೆನಾ. ಈ ರೀತಿಯಾಗಿ ನಾವು ಒಂದು ಏನಪ್ಪ ಅಂತಂದ್ರೆ ಶಾಸನಬದ್ಧ ದ್ರವ್ಯತಾ ಅನುಪಾತ ಅಂತಕ್ಕಂಥದ್ದು ನೋಡಿದ್ವಿ. ಇದು ಚಿನ್ನ, ಸರ್ಕಾರದ ಭದ್ರತೆಗಳು ಮತ್ತು ಪ್ರಮಾಣೀಕೃತ ಭದ್ರತೆಗಳ ರೂಪದಲ್ಲಿಯೂ ಕೂಡ ಇಡಲಾಗ್ತದೆ. ಚಿನ್ನ ಆಗಿರ್ಬೋದು, ಬಾಂಡ್ ಪೇಪರ್ಗಳಾಗಿರ್ಬೋದು, ಠೇವಣಿಗಳ ರೂಪದಲ್ಲಾಗಿರ್ಬೋದು, ಇತರೆ ರೂಪದಲ್ಲಿ ಇಡಲಾಗ್ತದೆ. ಇದನ್ನು 1949 ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆಯ ಪ್ರಕಾರ ಇದನ್ನು ನಿಗದಿಪಡಿಸ್ಯಾರ. ಏನಂತ 1991 ನಗದು ಮೀಸಲಿನ ಪ್ರಮಾಣ 38.5% ಅಂತೇಳಿ ನರಸಿಂಹ ಸಮಿತಿಯು ಇದನ್ನು ವಿರೋಧಿಸಿ ಏನು ಮಾಡ್ತಪ್ಪ ಅಂತಂದ್ರೆ ಇದು ಅನುಪಾತ ಪ್ರಮಾಣವನ್ನು 25% ಕಡಿಮೆ ಮಾಡಲಾಯಿತು. ಪ್ರಸ್ತುತ 2021 ಮಾರ್ಚ್ನಲ್ಲಿ 18% ಅದ ಅಂತ ಕೊಟ್ಟಿದ್ದಾರೆ. ಬಟ್ ಈಗಲೂ ಕೂಡ ಏನಪ್ಪ ಅಂತಂದ್ರೆ ಅದು 18% ಅದ. ಓಕೆನಾ. ಯಾವುದು SLR ಅಂತಕ್ಕಂಥದ್ದು 18% ಅದ. ಈಗ ಬಹುಶಃ ಮುಂದಿನ ಒಂದು 2025 ಕಡಿಮೆ ಆಗುವಂಥ ಸಾಧ್ಯತೆಗಳು ಇದಾವೆ. ಓಕೆನಾ. ಯಾಕಂದರೆ
ಈ ಮೊನ್ನೆ ಒಂದು ಪೇಪರ್ನಲ್ಲಿ ಬಂದಿತ್ತು. SLR ಅನ್ನು ಏನು ಮಾಡಬೇಕಂತಾರೆ ಭಾಳಷ್ಟು ಏನಪ್ಪ ಅಂತಂದ್ರೆ ಒಂದು ಹೇರಿಕೆ ಆಗ್ಲಿಕತ್ತದ ಯಾರಿಗೆ ಬ್ಯಾಂಕ್ನವ್ರಿಗೆ, ವಾಣಿಜ್ಯ ಬ್ಯಾಂಕ್ನವ್ರಿಗೆ. ಅದು ಕಾರಣದಿಂದಾಗಿ ಒಂಚೂರು ಏನಪ್ಪ ಅಂತಂದ್ರೆ ಹೆಚ್ಚಿಗೆ ಮಾಡಿರಿ, 18ರಿಂದ ಬಹುಶಃ 20% ಆಗುವಂಥ ಸಾಧ್ಯತೆಗಳು ಇದಾವೆ. ಓಕೆನಾ. ಹಾಗಾದರೆ ಮುಂದಿನ ಒಂದು ರೇಪೋ ರೇಟ್ ಅಂತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ ಎಲ್ಲ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ರಾತ್ರೋರಾತ್ರಿ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನು ರೇಪೋ ದರ ಅಂತ ಕರಿತೀವಿ. ರೇಪೋ ದರ ಅಂದ್ರೆ ರಾತ್ರೋರಾತ್ರಿ ಸಾಲದ ಮೇಲೆ ವಿಧಿಸುವ ದರ ಯಾರಿಗೆ ವಾಣಿಜ್ಯ ಬ್ಯಾಂಕ್ಗಳಿಗೆ RBI ಅಂತಕ್ಕಂಥದ್ದು. ರೇಪೋದ ವಿಸ್ತೃತ ರೂಪವನ್ನು ಭಾರತದಲ್ಲಿ ಮರುಕೊಳ್ಳುವ ದರ ರೇಟ್ ಆಫ್ ರೀಪರ್ಚೇಸ್ ಎಂದು ಕರೆದರೆ, ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಪಟ್ಟಾ ದರ ಡಿಸ್ಕೌಂಟ್ ರೇಟ್ ಎಂದು ಕೂಡ ಕರೀತಾರೆ. ಸಾಮಾನ್ಯವಾಗಿ ಅಲ್ಪಾವಧಿಯ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರವೇ ಈ ಒಂದು ರೇಪೋ ದರ. ಅಲ್ಪಾವಧಿ ಅಂದರೆ 364 ದಿನಗಳವರೆಗಿನ ಅವಧಿಯ ಒಂದು ಸಾಲದ ಒಂದು ಮೇಲೆ ವಿಧಿಸುವ ಬಡ್ಡಿಯ ದರ ಅಂತ ಕರಿಬೋದು, ಅಥವಾ ರಾತ್ರೋರಾತ್ರಿ ವಾಣಿಜ್ಯ ಬ್ಯಾಂಕುಗಳ ಮೇಲೆ ವಿಧಿಸುವ ಬಡ್ಡಿಯ ದರ ಅಂತ ಕೂಡ ಕರಿಬೋದು. ಈಗ ನೀವು ಯಾವ ಒಂದು ಏನಪ್ಪ ಅಂತಂದ್ರೆ ಡೆಫಿನಿಷನ್ ಕೂಡ ನೀವು ಬರ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ರಿಸರ್ವ್ ಬ್ಯಾಂಕ್ ರೇಪೋ ದರವನ್ನು ಹೆಚ್ಚಿಸಿದರೆ, ವಾಣಿಜ್ಯ ಬ್ಯಾಂಕುಗಳು ನೀಡುವ ಬಡ್ಡಿ ದರವೂ ಕೂಡ ಹೆಚ್ಚಳ ಆಗ್ತದೆ. ಹಾಗೆ ರೇಪೋ ದರವನ್ನು ಕಡಿಮೆ ಮಾಡಿದರೆ ವಾಣಿಜ್ಯ ಬ್ಯಾಂಕುಗಳು ಬಡ್ಡಿ ದರವು ಕೂಡ ಕಡಿಮೆ ಆಗ್ತದೆ. ಈಗ ವಾಣಿಜ್ಯ ಬ್ಯಾಂಕ್ಗಳಿಗೆ RBI ಏನು ಮಾಡ್ತಪ್ಪ ಅಂತಂದ್ರೆ, ವಾಣಿಜ್ಯ ಬ್ಯಾಂಕ್ 10 ರೂಪಾಯಿ ನೀನು ನನಗೆ ವರ್ಷಿಗೆ ಕೊಡಬೇಕಾಗುತ್ತೆ ಇಂತಿಷ್ಟು ದುಡ್ಡಿಗೆ, 10,000 ರೂಪಾಯಿ ಅಂತ ಹೇಳಿದ್ರೆ ಇದೇನು ಮಾಡ್ತಂದ್ರೆ, ಈಗ RBI ಮತ್ತೊಂದು ಕಾಯ್ದೆಯಾಗಿ ಏನು ಆಗ್ತದೆ, ವಾಣಿಜ್ಯ ಬ್ಯಾಂಕ್ಗಳಿಗೆ ಈಗ 10,000 ರೂಪಾಯಿ ಅದಾವ. ನಾನು ಯಾರತ್ತಕ ರಿಸರ್ವ್ ಬ್ಯಾಂಕ್ ಹತ್ತಕ ನೀ ನನಗೆ 5,000 ರೂಪಾಯಿ ಕೊಡಬೇಕಾಗುತ್ತೆ ಇದಕ್ಕೆ ಬಡ್ಡಿಗೆ ಅಂತ ಹೇಳ್ತ. ಆವಾಗ ವಾಣಿಜ್ಯ ಬ್ಯಾಂಕ್ ಏನು ಮಾಡ್ತಪ್ಪ ಅಂತಂದ್ರೆ, ನಾ 5,000 ರೂಪಾಯಿ ಹೆಂಗಾರ ಮಾಡಿ ಏನಪ್ಪ ಅಂತಂದ್ರೆ ವರ್ಷದ ಅವಧಿಯಲ್ಲಿ ಗಳಿಸಲೇಬೇಕಲ್ಲ, ಹಾಗಾಗಿ ನಾನು ಕೊಡುವಂತಹ ಬಡ್ಡಿ ದರದ ಮೇಲೆ ಹೆಚ್ಚಿಗೆ ಮಾಡ್ತೀನಿ, ನನಗೆ ಹೆಚ್ಚಿಗೆ ಸಿಗುತ್ತದೆ ಅನ್ಕೋತದ ವಾಣಿಜ್ಯ ಬ್ಯಾಂಕ್ ಆಟೋಮೆಟಿಕ್. ಹಾಗಾಗಿ ಒಂದು ವೇಳೆ RBI 10,000 ರೂಪಾಯಿಗೆ 10 ರೂಪಾಯಿ ನನಗೆ ನೀವು ಕೊಡೋಪ್ಪ ಅಂತ ಹೇಳಿ ವಾಣಿಜ್ಯ ಬ್ಯಾಂಕ್ಗೆ ಹೇಳತ್ತಂದ್ರೆ, ವಾಣಿಜ್ಯ ಬ್ಯಾಂಕ್ ಆರಾಮ್ಸಿದಾಗ 10 ರೂಪಾಯಿನಪ್ಪ ನಾವು ಒಂದು 10 ಮಂದಿ ಬ್ಯಾಂಕ್ ಹಾಕದಂದ್ರೆ ಭೀ ನನಗೆ ಒಬ್ಬರಿಂದ ಒಂದು 10 ರೂಪಾಯಿ ಬರ್ತದೆ, ಒಂದೊಂದು ರೂಪಾಯಿ ಬರ್ತದೆ, 10 ರೂಪಾಯಿ ಆಗ್ತದೆ, ನಿಂಗೆ ಆರಾಮ್ಸಿದಾಗ ವರ್ಷದಾಗ ನಂಗೆ ಆಟ ಆಡ್ಕೋತ ನೀನು ಕೊಡ್ಬೋದು ಅಂತ ಹೇಳ್ತಾನೆ ಯಾವುದು ವಾಣಿಜ್ಯ ಬ್ಯಾಂಕ್. ಹಾಗಾಗಿ ಇಲ್ಲಿ ರಿಸರ್ವ್ ಬ್ಯಾಂಕ್ ಯಾವ ರೀತಿ ರೇಪೋ ದರ ರೇಟ್ ಹೆಚ್ಚಿಗೆ ಮಾಡ್ತಾನೆ ಕಡಿಮೆ ಮಾಡ್ತಾನೆ ಅನ್ನೋದು ಅದರ ಮೇಲೆ ವಾಣಿಜ್ಯ ಬ್ಯಾಂಕುಗಳು ಬಡ್ಡಿ ದರವನ್ನು ಹೆಚ್ಚಿಗೆ ಮಾಡ್ತಾನೆ ಕಡಿಮೆ ಮಾಡ್ತಾನೆ ಅನ್ನೋದು ನಿರ್ಧಾರ ಆಗ್ತದೆ ಫ್ರೆಂಡ್ಸ್ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಈಗ ಮುಂದಿನ ಒಂದು ವಿಚಾರ ಕಡೆಗೆ ನಾವು ಹೋಗೋಣ. ಬಹುಶಃ ನಿಮ್ಗೆ ನಾನು ಹೇಳುವಂಥ ಕ್ಲಾಸ್ ಬಹುಶಃ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗ್ತಾ ಇದೆ ಅಂತಕ್ಕಂಥದ್ದು ನಾನು ಭಾವಿಸ್ತೀನಿ. ಬಹುಶಃ ಎಲ್ಲರಿಗೆ ನಾ ಹೇಳುವಂಥ ಕ್ಲಾಸ್ ಅರ್ಥ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಶೇರ್ ಮಾಡಿ, ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ, ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಅರ್ಥ ಆಗದೆ ಇರೋರಿಗೂ ಕೂಡ ಅರ್ಥ ಆಗಲಿ ಅಂತಕ್ಕಂಥ ಒಂದು ಉದ್ದೇಶ ನಂದು ಹೊರತಾಗಿ ನಿಮಗೆ ನಾ ಲೈಕ್ ಮಾಡಿರಿ, ನಿಮಗೆ ನಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು. ನೀವು ಶೇರ್ ಮಾಡಿರಿ, ಅವರಿಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ತಾರೆ, ಇಲ್ಲಾಕಂದ್ರೆ ಡಿಲೀಟ್ ಮಾಡಿ ತೆಗಿತಾರೆ. ಓಕೆನಾ. ನಾನು ಆ ಮಾತಿನಲ್ಲಿ ಒಂದು ಏನಪ್ಪ ಅಂತಂದ್ರೆ ಬೇರೆ ವಿಚಾರವನ್ನು ಡೈರೆಕ್ಟ್ ನೀವು ಇದು ಉಪಯೋಗಕಾರಿಯಾಗಿರುವಂಥ ವ್ಯಕ್ತಿಗಳಿಗೆ ಶೇರ್ ಮಾಡಿರಿ. ಓಕೆನಾ. ಇದು ಒಂದು ಮಾತ್ರ ನಾನು ನಿಮ್ಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಫ್ರೀ ಆಫ್ ಕಾಸ್ಟ್ ಕ್ಲಾಸ್ ಆಗಿರುವಂಥದ್ದು, ಬಿಗ್ ಮ್ಯಾರಥಾನ್ ಕ್ಲಾಸ್ ಆಗಿರ್ತಕ್ಕಂಥದ್ದು, ಎಕನಾಮಿಕ್ಸ್ ಕ್ಲಾಸನ್ನು ಇಡೀ ನಮ್ಮ ಕರ್ನಾಟಕದಲ್ಲಿ ಬಹುಶಃ ಯಾರೂ ಹೇಳಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ವಿಚಾರಗಳನ್ನು ನಾವು ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಟೀಮ್ನಿಂದ ಹೇಳುವಂಥದ್ದು. ಜೊತೆಗೆ ಇನ್ನಿತರ ಏನಪ್ಪ ಅಂತಂದ್ರೆ ನಮ್ಮ ಒಂದು ಈ ಒಂದು ಸಂದರ್ಭದಾಗ ನಮ್ಮ ಒಂದು ಈ ಒಂದು ಕ್ಲಾಸ್ನಲ್ಲಿ ಬಹುಶಃ ಏನಾದರೂ ತಪ್ಪುಗಳು ಆಗ್ತಾ ಇರುವಂಥದ್ದಿದ್ರೆ ಬಹುಶಃ ನಮಗೆ ತಾವು ಗಮನಕ್ಕೆ ತರಲಿಕ್ಕೆ ಸಾಧ್ಯ ಆಗಿರಬೇಕು ಅಂತ ವಿಚಾರವನ್ನು ಹೇಳ್ತಾ, ಇಲ್ಲಿ ಪ್ರಸ್ತುತ 2021 ಮಾರ್ಚ್ನಲ್ಲಿ 4% ಅಷ್ಟು ಏನಪ್ಪ ಅಂತಂದ್ರೆ ರೇಪೋ ದರ ಅದ ಅಂತ ಕೊಟ್ಟಿದ್ದಾರೆ. ಬಟ್ ಈಗಲೂ ಕೂಡ ಇದು 4% ಅಷ್ಟೇ ಅದ. 25 ಕೂಡ 4%. ಯಾಕಂದ್ರೆ ಇದೊಂದು ದ್ರವ್ಯತಾ ಅನುಪಾತವನ್ನು ತಮ್ಮಲ್ಲಿ ಏನಪ್ಪ ಅಂತಂದ್ರೆ RBI ಒಂದು ನಿರ್ದಿಷ್ಟ ಮಾಡೋದರಿಂದ ಇದು ಇದೆ ಅಂತ. ಇನ್ನು ರಿಸರ್ವ್ ರೇಪೋ ದರ ಅಂದರೆ ರಿಸರ್ವ್ ಬ್ಯಾಂಕು ಎಲ್ಲ ವಾಣಿಜ್ಯ ಬ್ಯಾಂಕುಗಳಿಂದ ತಾನು ಪಡೆಯುವ ರಾತ್ರೋರಾತ್ರಿ ಸಾಲದ ಮೇಲೆ. ಈಗ ರೇಪೋ ದರದಾಗ ಏನಾಗಿತ್ತು, ವಾಣಿಜ್ಯ ಬ್ಯಾಂಕುಗಳು RBIನಿಂದ ತಗೋತಾ ಇದ್ವು. ಬಟ್ ಇಲ್ಲಿ ರಿವರ್ಸ್ ರೇಪೋ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳೇ RBI ಕೊಡ್ತಾವ, RBIಗೆ ರಾತ್ರೋರಾತ್ರಿ ಕೊಟ್ಟು ಬಿಡ್ತಾವ. ಆವಾಗ ಅದರ ಮೇಲೆ ವಿಧಿಸುವಂಥ ಬಡ್ಡಿ ದರವನ್ನು ರಿಸರ್ವ್ ರೇಪೋ ದರ ಅಂತ ಕರೀತಾರೆ. ಆವಾಗ ಯಾರು ಬಡ್ಡಿ ನಿಗದಿ ಮಾಡ್ತಾರೆ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳನ್ನು ನಿಗದಿ ಮಾಡ್ತಾರೆ. ನೀ ನನಗೆ ನಿಗದಿ ಮಾಡಿದಲ್ಲ RBI, ನಾನು ನಿನಗೆ ಮಾಡ್ತೀನಿ ನಿಗದಿ, ನನಗೆ ಕೆಟ್ಟು ಕೊಡು, ನೀನು ನನಗೆ ಕೆಟ್ಟು ಕೊಡ್ತೀನಿ ಅಂತ ಬಿಡ್ತದೆ. ಓಕೆನಾ. ಈ ರೀತಿಯಾಗಿ ನಿಮಗೆ ಬಹುಶಃ ನನ್ನ ತರಗತಿ ಬಹುಶಃ ಇಷ್ಟ ಆಗಿದ್ರೆ ಇದನ್ನು ಶೇರ್ ಮಾಡಿದ ಉಪಯೋಗಕಾರಿಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ. ಜೊತೆಗೆ ಏನಾದರೂ ತಪ್ಪುಗಳು ಒಂದು ಎಲ್ಲರೂ 100% ರೈಟ್ ಇರೋಂಗಿಲ್ಲ.
ಬಟ್ ಏನಾದರೂ ಸ್ವಲ್ಪ ಚೂರು ತಪ್ಪುಗಳಾಗ್ತಾ ಹೋದರೆ ಅದನ್ನು ದಯವಿಟ್ಟು ಗಮನಕ್ಕೆ ತರಬೇಕು, ಕಮೆಂಟ್ ಮೂಲಕ ತಿಳಿಸಬೇಕು ಅಂತ ಹೇಳ್ತಾ, ಇಲ್ಲಿ ರಿವರ್ಸ್ ರೇಪೋ ಎಲ್ಲ ವಾಣಿಜ್ಯ ಬ್ಯಾಂಕುಗಳಿಂದ ತಾನು ಪಡೆದ ರಾತ್ರಿ ಸಾಲ ಅಂತ ಹೇಳಿದ್ರೆ ಇದು ರೇಪೋ ದರಕ್ಕೆ ವಿರುದ್ಧವಾಗಿರುವಂಥದ್ದು. ರೇಪೋ ದರಕ್ಕೆ ಸಾಮಾನ್ಯವಾಗಿ ನಾನು ಈಗಾಗಲೇ ಹೇಳಿದಾಗೆ ಸಾಮಾನ್ಯವಾಗಿ ನಿಮಗೆ ಅದನ್ನು ಅರ್ಥಶಾಸ್ತ್ರವನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದನ್ನು ದ್ರವ್ಯತ್ವ ಹೊಂದಾಣಿಕಾ ಸೌಲಭ್ಯದ LAP ಭಾಗವಾಗಿ 1996 ನವೆಂಬರ್ನಿಂದ ಬಳಸಲಾಗ್ತಾ ಇರತಕ್ಕಂಥದ್ದು. ಇದನ್ನು ಭಾರತೀಯ ಬ್ಯಾಂಕುಗಳ ಸಾಲ ನೀಡುವ ಪ್ರಮಾಣವನ್ನು ಕಡಿಮೆ ಮಾಡುವ ಪ್ರಮುಖ ಸಾಧನವಾಗಿ ಬಳಸಲಾಗ್ತದೆ. ಪ್ರಸ್ತುತ 2021 ಮಾರ್ಚ್ನಲ್ಲಿ ರಿಸರ್ವ್ ರೆಪೋ ದರ 3.35 ಇದೆ. ಬಟ್ ಇವಾಗ ಎಷ್ಟಿದೆಪ್ಪ ಅಂತಂದ್ರೆ 3.37 ರಷ್ಟಿದೆ. ಓಕೆನಾ, ಇದನ್ನು ನೋಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ಸೀಮಾಂತ ಸ್ಥಾಯಿ ಸೌಲಭ್ಯಗಳು ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ರಿಸರ್ವ್ ಬ್ಯಾಂಕು 2011-12 ಹಣಕಾಸು ನೀತಿಯ ಭಾಗವಾಗಿ ಬಳಸಲಾಯಿತು. ಇದು 2011 ಮೇಯಿಂದ ಜಾರಿಗೆ ಬಂದಿದೆ. MSFನ ಒಂದು ಅಡಿಯಲ್ಲಿ MSFನ ಅಡಿಯಲ್ಲಿ ಬ್ಯಾಂಕುಗಳು ಸರ್ಕಾರಿ ಸಾಲ ಪತ್ರಗಳ ಆಧಾರದ ಮೇಲೆ RBIನಿಂದ ಸಾಲ ಪಡೆಯಬಹುದಾಗಿದೆ. ಆದರೆ ಅತ್ಯಲ್ಪ ಅವಧಿಗೆ ಇದನ್ನು ಒಂದು ಸ್ವಲ್ಪ ಅಂತಂದ್ರೆ ನಿಗದಿ ಮಾಡ್ತಾರೆ. ಮೇಲೆ ಬಡ್ಡಿ ದರವು ರೇಪೋ ದರಕ್ಕಿಂತ 0.25 ಹೆಚ್ಚಾಗಿರ್ತದೆ. ಆಮೇಲೆ ಇದು ಸದ್ಯಕ್ಕೆ ಎಷ್ಟದಪ್ಪ ಅಂತಂದ್ರೆ 4.28 ಇದೆ ಅಂತಕ್ಕಂಥದ್ದು ತಮಗೆ ಗೊತ್ತು ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿರ್ಬೇಕು. ಇನ್ನು ದ್ರವ್ಯತಾ ಹೊಂದಾಣಿಕೆ ಸೌಲಭ್ಯದ ಬಗ್ಗೆ ನೋಡ್ತಾ ಹೋಗ್ತೀವಿ. ಇನ್ನು ಇಲ್ಲಿ ಏನಪ್ಪ ಅಂತಂದ್ರೆ ದ್ರವ್ಯತಾ ಹೊಂದಾಣಿಕೆ ಸೌಲಭ್ಯ ಅಂದರೆ ಇದು ಬಹುಶಃ ಏನಪ್ಪ 2000ನೇ ಸಾಲಿನಲ್ಲಿ ಜಾರಿಗೆ ತಂದಿರುವಂಥದ್ದು. ಇಷ್ಟು ಮಾತ್ರ ನಿಮಗೆ ವಿಚಾರ ಗೊತ್ತಿರಲಿ. ಇದು 2000ನೇ ಸಾಲಿನಲ್ಲಿ ದ್ರವ್ಯತಾ ಹೊಂದಾಣಿಕೆ ಸೌಲಭ್ಯ ಬಂದಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಓಕೆನಾ, ಇದು ಉಳಿದ ಒಂದು ವಿಚಾರಗಳು ಬಹುಶಃ ಬೇಡ, ಯಾಕಂದರೆ ಈಗಾಗಲೇ ನಾವು ಎಲ್ಲ ವಿಚಾರವನ್ನು ಸ್ಟಡಿ ಮಾಡಿಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಉದಾಹರಣೆಗಳ ಮೂಲಕವೇ ಹೇಳ್ತಾ ಇರುವುದರಿಂದ ಈ ಒಂದು 2000ನೇ ಇಸ್ವಿ ಜಾರಿಗೆ ಬಂದು ಅಂತಕ್ಕಂಥ ವಿಚಾರ ಗೊತ್ತಿರಲಿ ಸಾಕು. ಇನ್ನು ಗುಣಾತ್ಮಕ ಸಾಲ ಈ ಹೇಳತ್ತನ್ನು ನಾವು ಏನು ನೋಡಿದೆವಪ್ಪ ಅಂತಂದ್ರೆ ಈಗ ನಾವು ಪರಿಮಾಣಾತ್ಮಕ ಸಾಲ ನಿಯಂತ್ರಣ ನೋಡಿದ್ವಿ. ಇವಾಗ ನಾವು ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳು ಅಂತಕ್ಕಂಥದ್ದನ್ನು ನೋಡೋಣ. ಇದು ಭಾಳ ಈಸಿ ಆಗಿರುವಂಥದ್ದು. ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳನ್ನು ಆಯ್ದ ಸಾಲ ನಿಯಂತ್ರಣ ವಿಧಾನಗಳು ಎಂದು ಕೂಡ ಕರೀತಾರೆ. ಸಾಲವನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ಪ್ರಮುಖ ಆಯ್ದ ಸಾಲ ನಿಯಂತ್ರಣಾ ವಿಧಾನಗಳು ಯಾವ್ಯಾವ ಅದಾವ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳಿಗೆ ನಿರ್ದೇಶನ ನೀಡುವುದು. ವಾಣಿಜ್ಯ ಬ್ಯಾಂಕುಗಳಿಗೆ ಸತತವಾಗಿ ನಿರ್ದೇಶನ ನೀಡ್ತಾ ಬರ್ತದೆ ಯಾವುದು RBI. ಅದು CLR ಆಗಿರ್ಬೋದು, ಆಮ್ಯಾಗ SLR ಆಗಿರ್ಬೋದು, ಜೊತೆಗೆ ರಿವರ್ಸ್ ರೆಪೋ ದರ ಇವೆಲ್ಲವುಗಳಲ್ಲಿ ಕೂಡ ಏನಪ್ಪ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳಿಗೆ ಒಂದು RBI ಏನು ಮಾಡ್ತಂದ್ರೆ ತನ್ನ ಒಂದು ನಿರ್ದೇಶನವನ್ನು ನೀಡ್ತಾ ಬರ್ತದೆ. ಇಲ್ಲಿಯೂ ಕೂಡ ಅದನ್ನೇ ಹೇಳ್ತಾರೆ, ಮೃದು ಮತ್ತು ಕಠಿಣ ನೀತಿಯ ಅನುಸಾರವಾಗಿ ಮಾರ್ಗದರ್ಶನವನ್ನು ನೀಡ್ತಾ ಬರ್ತದೆ. ಇನ್ನು ಅಂಚಿನ ಅಗತ್ಯತೆಯ ನಿರ್ಧಾರಕ್ಕನುಗುಣವಾಗಿಯೂ ಕೂಡ ಈ ವಾಣಿಜ್ಯ ಬ್ಯಾಂಕುಗಳಿಗೆ ಕೆಲವು ಭದ್ರತೆಗಳನ್ನು ಆಧಾರವಾಗಿಟ್ಟುಕೊಂಡು ಅದರ ಮೇಲೆ ಸಾಲವನ್ನು ನೀಡುತ್ತದೆ. ಜೊತೆಗೆ ಬ್ಯಾಂಕುಗಳು ನೀಡುವ ಸಾಲವು ಭದ್ರತೆಗಳ ಮಾರುಕಟ್ಟೆ ಮೌಲ್ಯವನ್ನು ಅನುಸರಿಸಿ ಸಾಲವನ್ನು ನೀಡುತ್ತೆ. ಅಂದರೆ ಇಂತಿಷ್ಟು ಠೇವಣಿ, ಇಂತಿಷ್ಟು ಹಣ, ಇಂತಿಷ್ಟು ನಗದನ್ನು ಇಟ್ಟರೆ ಮಾತ್ರ ಅದಕ್ಕೆ ಒಂದು ಸಾಲವನ್ನು ಮತ್ತು ಅದಕ್ಕೆ ಬಡ್ಡಿಯನ್ನು ಕೊಡುವಂಥ ಕೆಲಸ RBI ಮಾಡ್ತದೆ. ಜೊತೆಗೆ ಇದು ಈಗ ಉದಾಹರಣೆ ಹೇಳಬೇಕಂದ್ರೆ 2000 ರೂಪಾಯಿ ಮಾರುಕಟ್ಟೆ ಮೌಲ್ಯದ ಭದ್ರತೆಯ ಆಧಾರದ ಮೇಲೆ 1600 ರೂಪಾಯಿ ಸಾಲವನ್ನು ನೀಡಿದರೆ 4000 ರೂಪಾಯಿ ಅಂದರೆ 20% ಅಂಚಿನ ಅಗತ್ಯತೆ ಎಂದು ಕರೆಯಬಹುದಾಗಿದೆ. ಅಂದರೆ ಅಂಚಿನ ಅಗತ್ಯತೆ ಅಂದರೆ ಕಾಲಕ್ಕೆ ಏನಪ್ಪ ಅಂತಂದ್ರೆ ಇದು ಬದಲಾಗ್ತಾ ಇರ್ತದೆ ಅಂತಕ್ಕಂಥದ್ದು ತಮಗೆ ಗೊತ್ತಿಲ್ಲ. ಸಿಂಪಲ್ ಆಗಿ ಇದನ್ನು ಗುರುತು ಮಾಡಿಕೊಳ್ಳಲಿಕ್ಕೆ ತಮಗೆ ಸಾಧ್ಯ ಆಗಿರಬೇಕು. ಇನ್ನು ಮುಂದಿನ ಒಂದು ನಮ್ಮ ಒಂದು ಸ್ಲೈಡ್ ಯಾವ್ದು ಬರುತ್ತೆ ಅಂದರೆ ಹಣದ ಪೂರೈಕೆ ಅಂತಕ್ಕಂಥದ್ದನ್ನು ನಾವು ಮುಂದಿನ ಒಂದು ತರಗತಿಯಲ್ಲಿ ನೋಡ್ತಾ ಹೋಗ್ತೀವಿ. ಈಗ ನಾವು ಏನು ನೋಡಿದ್ವಿ ಅಂದರೆ ಹಣದ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ RBI ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ನೋಡಿದ್ವಿ. ಹಾಗಾದರೆ ಇವಾಗ ಒಂದು ವಿಚಾರವನ್ನು ತಾವು ಕಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು. RBI ಯಾವಾಗ ಸ್ಥಾಪನೆ ಆಯಿತು ಮತ್ತು ಯಾರು ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಮುಖ್ಯ ಕಾರಣೀಕರ್ತಕರಾದರು, ಅದನ್ನು ಯಾವ ಒಂದು ಸಮಿತಿ ಮೂಲಕ ಈ ಒಂದು ನಮ್ಮ RBI ಸ್ಥಾಪನೆ ಆಯಿತು ಅಂತಕ್ಕಂಥ ವಿಚಾರವನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಓಕೆನಾ, ಈಗ ಮುಂದಿನ ಒಂದು ಸ್ಲೈಡ್ಗಳಲ್ಲಿ ಮುಂದಿನ ಒಂದು ಬಿಗ್ ಮೆಗಾ ಮಾರಾಥಾನ್ ಆಗಿರುವುದರಿಂದ ಇದು ಬಹಳಷ್ಟು ಗಂಟೆಗಳ ತರಗತಿ ಕೂಡ ಆಗುವಂಥದ್ದು. ಹಾಗಾಗಿ ಈಗ ನಾನು ಏನು ಹೇಳ್ತಾ ಹೋಗ್ತಾ ಇದ್ದೇನೆ ಅಂದರೆ ಈ ತರಗತಿಯನ್ನು ಕೇಳಿ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದರ ಮೂಲಕ ಅವರಿಗೂ ಕೂಡ ಅತ್ಯಂತ ಸುಲಭವಾಗಿ ಇದನ್ನು ಮುಟ್ಟಿಸಲಿಕ್ಕೆ ಸಾಧ್ಯ ಆಗಿರಬೇಕಂತ ಹೇಳ್ತಾ ಮುಂದಿನ ಒಂದು ಬಹು ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಓಕೆನಾ, ಈಗ ಮುಂದಿನ ಟಾಪಿಕ್ ಬಗ್ಗೆ ನೋಡೋದಾದ್ರೆ